Let's start related examples. Taylor's and Lorentz series. Compulsory parts in a ಕೇಳ್ತಾನ್ರಿ example ನ. Okay. Let's see. First standard formulas ನೋಡ್ಬಿಡಮು. ನಿಮ್ಗೆ ಗೊತ್ತದ ಬೈನಾಮಿಯಲ್ ಎಕ್ಸ್ಪೆನ್ಷನ್ ಆದ್ರೂ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ಬಿಡಮ್ರಿ. Standard formula for binomial expansion. 1 plus z raised to minus 1 binomial expansion ಏನಾಗುತ್ತೆ ಇಲ್ಲಿ ಪ್ಲಸ್ ಅದ ಇಲ್ಲಿ ಮೈನಸ್ ಅಂದ್ರೆ ಆಲ್ಟರ್ನೇಟ್ ಬರುತ್ತೆ ಪ್ಲಸ್ ಆರ್ ಮೈನಸ್ ಫಾರ್ಮ್ ನಾಗ 1 minus z plus z square minus z cube plus z raised to 4 so on. Okay, with condition ಏನಂದ್ರೆ ಇದು ಇಂಪಾರ್ಟೆಂಟ್ ರೀ 1 plus z raised to minus 1 it is expansion plus or minus ಇದ್ರೆ ಇಲ್ಲಿ plus or minus with condition must and should ಏನಿರಬೇಕು a modulus of z always less than 1 ಇದು ಇಂಪಾರ್ಟೆಂಟ್ ರೀ ಈ ಸೀರೀಸ್ ಎಕ್ಸ್ಪಾಂಡ್ ಯಾವಾಗ ಆಗುತ್ತಾ ಮಸ್ಟ್ ಅಂಡ್ ಶುಡ್ ಏನಿರಬೇಕು ಸ್ಟಾರ್ಟ್ ಫ್ರಮ್ ಫಸ್ಟ್ ಟರ್ಮ್ 1 ಇರಬೇಕು ಸೆಕೆಂಡ್ ಟರ್ಮ್ ಮಸ್ಟ್ ಅಂಡ್ ಶುಡ್ ಏನಿರಬೇಕು z ಕಿಂತ 1 ಕಿಂತ ವ್ಯಾಲ್ಯೂ ಕಡಿಮೆ ಇರಬೇಕು ಅಂದ್ರನೇ ಎಕ್ಸ್ಪಾಂಡ್ ಮಾಡಕ್ ಬರುತ್ತೆ ಬೈನಾಮಿಯಲ್ ಎಕ್ಸ್ಪಾನ್ಷನ್ ದ ಸೇಮ್ ವೇ ಸೆಕೆಂಡ್ ಒನ್ 1 minus z raised to minus 1 minus ಅಂದ್ರ ಎಲ್ಲಾ ಸೀರೀಸ್ ಪ್ಲಸ್ ನಾಗ ಬರ್ತಾವು 1 plus z plus z square plus z cube plus z raised to 4 so on. The same way here also modulus of z is less than 1 ಅಂದ್ರ ಮೀನಿಂಗ್ ಏನು ಈ ಸೀರೀಸ್ ಎಕ್ಸ್ಪಾಂಡ್ ಯಾವಾಗ ಆಗುತ್ತಾ ಫಸ್ಟ್ ಟರ್ಮ್ 1 ಇರಬೇಕು ಸೆಕೆಂಡ್ ಟರ್ಮ್ ಏನಿರಬೇಕು ಮಸ್ಟ್ ಅಂಡ್ ಶುಡ್ 1 ಕಿಂತ ಕಡಿಮೆ ಇರಬೇಕು ವ್ಯಾಲ್ಯೂ ಓಕೆ ಥರ್ಡ್ ಒನ್ 1 minus z raised to minus 2 that is 1 plus 2z 3z square plus 4z cube so on. Okay, along same value must and should less than 1 here 1 plus z raised to minus 2 is a 1 minus 2z plus 3z square minus 4z cube so on. Here also always a z value is less than 1. And fifth one 1 minus z raised to minus 3 so 1 plus 3z plus 6z square plus 10z cube so on. Last one 1 plus z raised to minus 3 is equal to 1 minus 3z plus 6z square minus 10z cube so on. Here also same condition apply. Okay, ಇಲ್ಲಿ ನೋಡ್ರಿ ಇಂಪಾರ್ಟೆಂಟ್ ಇದು ಜನರಲಿ ಬೈನಾಮಿಯಲ್ ಎಕ್ಸ್ಪೆನ್ಷನ್ ಫಾರ್ಮುಲಾ ಗೊತ್ತದ ಬಟ್ ಇದು ಎಕ್ಸ್ಪೆನ್ಷನ್ ಯಾವಾಗ ಮಾಡ್ತೀರಿ ಮಸ್ಟ್ ಅಂಡ್ ಶುಡ್ ಕಂಡೀಷನ್ ಇರಬೇಕು ಫಸ್ಟ್ ಟರ್ಮ್ ಎಲ್ಲ 1 ಇರಬೇಕು ಸೆಕೆಂಡ್ ಟರ್ಮ್ ಇರಬೇಕು z ವ್ಯಾಲ್ಯೂ ಮಸ್ಟ್ ಅಂಡ್ ಶುಡ್ ಲೆಸ್ ದೆನ್ 1 ಇರಬೇಕು then only we are to using the binomial expansion in this form. Okay, let's see some examples. Compulsory problems ಕೇಳ್ತಾನ್ರಿ ಮಗ ಪಾರ್ಟ್ಸ್ ಇನ್ನೇಗ ಬಿ ಪಾರ್ಟ್ ಕೇಳೋದು ಅಥವಾ 5 ಮಾರ್ಕ್ಸ್ ಕೇಳೋದು ಪಾರ್ಟ್ ಬಿ ಇನ್ನೇಗ ಓಕೆ expand the series of the function f of z is equal to one function it is in the form of z minus 1 z minus 3 with condition reason first one is a modulus of z is lies between 0 to 1 second one modulus of z is less than 3 and third one it is lies between 1 to modulus of 1 to 3 and third one is a modulus of z strictly greater than 3 ಮೂರು ಕಂಡೀಷನ್ ಕೊಟ್ಟಿದ್ದಾನ್ರಿ ಮೂರು ಕಂಡೀಷನ್ ನಾಗ ಈ ಸೀರೀಸ್ ಫಂಕ್ಷನ್ ತಂದು ಸೀರೀಸ್ ಎಕ್ಸ್ಪಾನ್ಷನ್ ಮಾಡೋಣ ನಾನು ಓಕೆ ಇದು ಮೀನಿಂಗ್ ಏನಂದ್ರ ಇದು z ಅಂದ್ರ ಇಟ್ ಇಸ್ ಲೈಸ್ ಬಿಟ್ವೀನ್ 0 to 1 ಹಿಯರ್ ದ ಪಾಯಿಂಟ್ ಯಾಕಂದ್ರೆ ನಮಗ್ ಗೊತ್ತಿರೋದೇನು ಟೇಲರ್ ಸೀರೀಸ್
ಮಸ್ಟ್ ಶುಡ್ ದ ಜೆಡ್ ಈಸ್ ಲೈಸ್ ಬಿಟ್ವೀನ್ ಇನ್ ದಿ ಸರ್ಕಲ್. ಅದೇ ಲಾರೆನ್ಸ್ ಆದ್ರ ಟೇಲರ್ಸ್ ಇರ್ಬೇಕಾರ, ಟೇಲರ್ಸ್ ಏನ್ ಹೇಳ್ತಾನ, ಟೇಲರ್ ಸೀರೀಸ್, ಟೇಲರ್ಸ್ ಫಾರ್ಮುಲಾ ಆಲ್ವೇಸ್ ಇಟ್ ಇಸ್ ಲೈಸ್ ಬಿಟ್ವೀನ್ ಇನ್ಸೈಡ್ ದಿ ಸರ್ಕಲ್ ಜೆಡ್ ವ್ಯಾಲ್ಯೂ. ಇದು ಟೇಲರ್ಸ್ ಹೇಳ್ತಾನ. ಲಾರೆನ್ಸ್ ಏನಂತಾನ್ರಿ, ಇಟ್ ಈಸ್ ಲೈ ಬಿಟ್ವೀನ್ in between the bounded in the form of if z is lies between in this point. ಅದಕ್ಕೆ ಇಲ್ಲಿ z ಇಂಪಾರ್ಟೆಂಟ್. ಫಸ್ಟ್ ಕಂಡೀಷನ್ ಏನ್ ಕೊಟ್ಟಿದ್ದಾನ್ರಿ, z is lies between 0 to 1, ಸೆಕೆಂಡ್ 1 to 3, ಥರ್ಡ್ ಮಸ್ಟ್ ಸ್ಟ್ರಿಕ್ಟ್ಲಿ ಗ್ರೇಟರ್ ದನ್ 3. ಹೌದಾ, ಎಕ್ಸ್ಪ್ಯಾಂಡ್ ದಿ ಸೀರೀಸ್. ಇದ್ರನ್ಯಾಗ ಟೇಲರ್ಸ್ ಅಪ್ಲೈ ಆಗುತ್ತೋ ಲಾರೆನ್ಸ್ ಅಪ್ಲೈ ಆಗುತ್ತೋ ನೋಡಮ್. ಓಕೆ, ಇಲ್ಲಿ ನೋಡ್ರಿ ಫಂಕ್ಷನ್ ಏನ್ ಕೊಟ್ಟಿದ್ದಾನ, ಫಸ್ಟ್ take now solution. f of z equal to ಏನ್ ಕೊಟ್ಟಿದ್ದಾನ, 1 divided by z minus 1 z minus 3. ನಾನು ಬಟ್ ಇಲ್ಲಿ ಸಪ್ರೇಟ್ ಬೇಕಾಗೈತಿ, ಯಾಕಂದ್ರ ಎಕ್ಸ್ಪೆನ್ಷನ್ ಬೈನಾಮಿಯಲ್ ಎಕ್ಸ್ಪೆನ್ಷನ್ ಮಾಡಬೇಕು, ಸಪ್ರೇಟ್ ಬೇಕು, ಡೈರೆಕ್ಟ್ ಎರಡು ಟರ್ಮ್ ತಗೊಳಕ್ ಬರೋದಿಲ್ಲ. ಫಾರ್ ದಟ್ ಯೂಸಿಂಗ್ ದಿ ಪಾರ್ಷಿಯಲ್ ಡೆರಿವೇಟಿವ್ಸ್ ಅಥವಾ ಪಾರ್ಷಿಯಲ್ ಫ್ರಾಕ್ಷನ್. ಪಾರ್ಷಿಯಲ್ ಫ್ರಾಕ್ಷನ್ಸ್ ಕಲ್ತೀವಿ ನೀವು PUC ಗೆ. ಪಾರ್ಷಿಯಲ್ ಫ್ರಾಕ್ಷನ್ಸ್ ಹೆಂಗ್ ಮಾಡ್ತಿದ್ರಿ, ಟೇಕಿಂಗ್ 1 divided by z minus 1 z minus 3 is equal to a divided by z minus 1 plus b divided by z minus 3 ತೊಂತಿದ್ರಿ. that means get a equation ಬರ್ತಿತ್ತು, 1 is equal to a into z minus 3 plus b into z minus 1 by using the partial fractions. ಸಪರೇಟ್ ಮಾಡೋದು ಫ್ರಾಕ್ಷನ್ಸ್ ನ. ಈಗ ಪುಟ್ ಏನ್ ಮಾಡ್ತಿದ್ರಿ, z is equal to 3 ಹಾಕ್ರಿ, z equal to 3 ಹಾಕಿದ್ರೆ 0 ಬಂತು, ಅಂದ್ರೆ b equal to ಏನ್ ಬಂತು 3 ಹಾಕ್ರಿ, 3 minus 1 2b is equal to 1. that means b is equal to 1 by 2. okay, next put z equal to 1 ಹಾಕ್ರಿ, we get this term 0, then 1 minus 3 is a minus 2, then a equal to we get a minus 1 by 2. a value ಸಿಕ್ತು, b value ಸಿಕ್ತ್ರಿ. ಹೌದಾ, ಈಗ ನೋಡ್ರಿ ಫ್ರಾಕ್ಷನ್ ಇನ್ ದ ಫಾರ್ಮ್ ಆಫ್ ಪಾರ್ಷಿಯಲ್ ಫ್ರಾಕ್ಷನ್ z minus 1 z minus 3 can be equal to a value ಏನ್ ಬಂದ minus 1 by 2. ತೆಳಗೈ ತಗೊಂಡ್ಬಿಡ್ತೀನಿ ಡಿನಾಮಿನೇಟರ್ನಾಗ z minus 1 plus b value ಏನ್ ಬಂದ್ರಿ 1 by 2, which is 1 by 2 z minus 3. using the partial fraction PUC ಕಲ್ತಿರ್ ನೀವು, ಸಪ್ರೇಟ್ ಮಾಡ್ಕೊಂಡೆ. ಇವಾಗ ನಂಗೆ 2 ಟರ್ಮ್ ಸಿಕ್ಕು. ಹೌದ್ರೆ, ಇವಾಗ ನಾ ಏನ್ ಮಾಡ್ಬೇಕಾಗೈತಿ, ಯು ಹ್ಯಾವ್ ಟು ಯೂಸಿಂಗ್ ದಿ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮಾಡ್ಬೇಕಾಗೈತಿ. ಯಾಕಂದ್ರೆ ಸಮಿಷನ್ ಫಾರ್ಮ್ ನ ಬರ್ಬೇಕು ನನಗೆ. ಇವಾಗ ಟೇಲರ್ಸ್ ಎಕ್ಸ್ಪಾನ್ಷನ್ ಬರ್ಬೋದು ಅಥವಾ ಲಾರೆನ್ಸ್ ಬರ್ಬೋದು. ಹೌದಾ, ಅದಕ್ಕೆ ಇವಾಗ ಏನ್ ಮಾಡ್ತೀನಿ, ಫಸ್ಟ್ ಏನ್ ಬರ್ಬೇಕು ನನಗ ಸ್ಟ್ಯಾಂಡರ್ಡ್ ಫಾರ್ಮುಲಾ, ಫಸ್ಟ್ ಟರ್ಮ್ 1 ಇರ್ಬೇಕು, ನೆಕ್ಸ್ಟ್ ಜೆಡ್ ವ್ಯಾಲ್ಯೂ ಏನಿರ್ಬೇಕು ಲೆಸ್ ದೆನ್ 1 ಇರ್ಬೇಕ್ರಿ. ಹೌದ್ರೆ, ಇಲ್ಲಿ ನೋಡ್ರಿ ಫಾರ್ ದಟ್ ಫಸ್ಟ್ ಕಂಡೀಷನ್ ಏನ್ ಕೊಟ್ಟಿದ್ದಾನ, ಇದು 0 ಲೈಸ್ ಬಿಟ್ವೀನ್ 0 to 1. 0 ಅಂದನ ನೆಗ್ಲೆಕ್ಟ್ ಮಾಡ್ತೀನಿ, 0 is always less than 1. ಹೌದಾ, ಇಲ್ಲಾಂದ್ರೆ ಇದನ್ನೇ ಮತ್ತೊಮ್ಮೆ ಎಕ್ಸ್ಪ್ಯಾಂಡ್ ಮಾಡ್ರಿ, ನಿಮ್ ಕನ್ಫ್ಯೂಸ್ ಇದ್ರ ಈ ಮೈನಸ್ 1 ನ ಡಿನಾಮಿನೇಟರ್ ನಾಗ ತಗೊಂಡ್ಬಿಡ್ತೀನಿ. ಅವಾಗ ಏನ್ ಬಂತು, ಗೆಟ್ 2 into 1 minus z plus 1 by 2 into z minus 3. ಇಲ್ಲ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ 1 by 2 ಕಾಮನ್ ತೆಗೆದ್ಬಿಡ್ರಿ, ಗೆಟ್ 1 minus z divided by 1 minus z minus 3. ಇವಾಗ ಕ್ಲಿಯರ್ ಕಟ್ ಆಗಿ. ಓಕೆ, ಫಸ್ಟ್ ರೀಸನ್ ಏನ್ ಕೊಟ್ಟಿದ್ದಾನ್ರಿ, z ಪಾಯಿಂಟ್ 0 1 ಮಿಡ್ಲ್ ಬರುತ್ತಂತ ಹೇಳಿದಾನ. ಹೌದಾ, 0 ನೆಸೆಸರಿ ಇಲ್ಲ, ನೆಗ್ಲೆಕ್ಟ್ ಮಾಡ್ತೀನಿ, ಆಲ್ವೇಸ್ ಇಸ್ ಲೆಸ್ ದೆನ್ 1. ಈ ಕಂಡೀಷನ್ ಏನ್ ಕೊಟ್ಟಿದಾನ, z ಈಸ್ ಲೆಸ್ ದೆನ್ 1 ಅಂದಿದ್ದಾನ. ಹೌದಾ, z ಈಸ್ ಲೆಸ್ ದೆನ್ 1 ಅದ, ಇದು ಪ್ರಾಬ್ಲಮ್ ಇಲ್ಲ, ಆಲ್ರೆಡಿ z ಲೆಸ್ ದೆನ್ 1 ಅದ, ಸ್ಟಾರ್ಟ್ ಫ್ರಮ್ 1 ಅದ. ಈ ಸೀರೀಸ್ ಎಕ್ಸ್ಪೆನ್ಷನ್ ಮಾಡೋದು ಈಸಿ ಆಗುತ್ತೆ. ಇಲ್ಲಿ ಸೆಕೆಂಡ್ ಒನ್ ನೋಡ್ರಿ, ಫಸ್ಟ್ ಟರ್ಮ್ ಏನ್ ಬರ್ಬೇಕಿತ್ತು ನನಗ 1 ಬರ್ಬೇಕಿತ್ತು, ಬಟ್ ಇಲ್ಲಿ z minus 3 ಅದ. ಓಕೆ, ಇಲ್ಲಿ ಇನ್ ದ ಫಾರ್ಮ್
ಜೆಡ್ ಮೈನಸ್ 3 ಗೆ 1 ಬರ್ಬೇಕಾದ್ರೆ ಇಲ್ಲಿ ಕಾಮನ್ ಏನ್ ತೆಗಿತೀರಿ, ತೆಗಿಯಂಗೆ ಕಾಮನ್ ಆಸ್ 3 ಕಾಮನ್ ತೆಗಿಬೇಕ್ರಿ. ಅಂದ್ರೆ ಇದೇನಾಗುತ್ತೆ ನೋಡ್ರಿ ಇವಾಗ, ಗೆಟ್ ಫಸ್ಟ್ ಎಫ್ ಆಫ್ ಜೆಡ್ ಈಸ್ ಈಕ್ವಲ್ ಟು ಗೆಟ್ 1/2 ಕಾನ್ಸ್ಟಂಟ್. ಹಂಗೆ ಇದೇನು ಚೇಂಜ್ ಮಾಡೋ ನೆಸೆಸರಿ ಇಲ್ಲ. 1 ಮೈನಸ್ ಜೆಡ್ ಅದ, ಆಲ್ರೆಡಿ 1 ಅದ, ಜೆಡ್ ಲೆಸ್ ದೆನ್ ಕೊಟ್ಬಿಟ್ಟಿದಾನ, ಪ್ರಾಬ್ಲಮ್ ಇಲ್ಲ. ಗೆಟ್ 1 ಮೈನಸ್ ಜೆಡ್ ರೆಸ್ ಟು ಮೈನಸ್ 1 ಬಂತು. ಬಟ್ ಸೆಕೆಂಡ್ ಟರ್ಮ್ ರೀ 1 ಇಲ್ಲೇ ಇಲ್ಲ, 1 ಬರ್ಬೇಕು. ಜೆಡ್ ಆಲ್ರೆಡಿ ಲೆಸ್ ದೆನ್ 1 ಅಂದಿದ್ದಾನ, ಪ್ರಾಬ್ಲಮ್ ಇಲ್ಲ. ಇದು 3 ಕಾಮನ್ ತೆಗಿತೀನಿ. ಇಲ್ಲಿ 1/3 ಕಾಮನ್ ತೆಗೆದ್ರೆ ರಿಮೈನಿಂಗ್ ಏನ್ ಬಂತೀವಿ, ಗೆಟ್ 3 ಕಾಮನ್ ತೆಗೆದ್ರಿ z/3 ಮೈನಸ್ 1 ಬಂತು. 3 ಕಾಮನ್ ತೆಗೆದ್ರಿ ಗೆಟ್ z/3 ಮೈನಸ್ 1. ಬಟ್ ನನಗೇನಾದ ಕಂಡೀಷನ್ ಮಸ್ಟ್ ಅಂಡ್ ಶುಡ್ ಬೈನಾಮಿಯಲ್ ಎಕ್ಸ್ಪೆನ್ಷನ್ ಸ್ಟಾರ್ಟ್ ಫ್ರಮ್ 1 ಇರ್ಬೇಕ್ರಿ ಮೊದ್ಲ. ಬಟ್ ಇಲ್ಲಿ z/3 ಬಂದದ, ಮತ್ತೇನ್ ಮಾಡ್ತೀನಿ, ಮೈನಸ್ ಕಾಮನ್ ತೆಗಿರಿ. ಅವಾಗ ಏನಾಯ್ತು, ಗೆಟ್ this 1/2 as it is, this is put as it is 1 minus z raised to minus 1. ಇಲ್ಲಿ ಮೈನಸ್ ತೊಗೊಂತೀನಿ ಕಾಮನ್, ಮೈನಸ್ 1/3 ಮೈನಸ್ ಕಾಮನ್ ತೆಗದೆ ಅಂದ್ರೆ ಇಲ್ಲಿ ಏನ್ ಬಂತು, ಫಸ್ಟ್ 1 ಬಂತು. ಅದನ್ನ ಡೈರೆಕ್ಟ್ ಹಚ್ತೀನಿ ನೋಡ್ರಿ, 1 ಮೈನಸ್ z/3 raised to minus 1 ಬಂತು. ಓಕೆ, ಫಸ್ಟ್ ಏನ್ ಮಾಡ್ರಿ, ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಂಕ್ಷನ್ ಕೊಟ್ಟಿರ್ತಾನ, ಪಾರ್ಷಿಯಲ್ ಫ್ರಾಕ್ಷನ್ ಅಪ್ಲೈ ಮಾಡ್ರಿ, ಸಪ್ರೇಟ್ ಮಾಡ್ಕೋರಿ ಫ್ರಾಕ್ಷನ್ಸ್ ನ. ಯಾಕಂದ್ರೆ ನಮ್ ಬೈನಾಮಿಯಲ್ ಎಕ್ಸ್ಪೆನ್ಷನ್ ಮಾಡ್ಬೇಕು, ಇಲ್ಲಿ ಡೈರೆಕ್ಟ್ ಆಗಿ ಮಾಡಕ್ ಬರೋದಿಲ್ಲ. ಪಾರ್ಷಿಯಲ್ ಫ್ರಾಕ್ಷನ್ ಸಪ್ರೇಟ್ ಮಾಡ್ಕೊಂಡೆ. ಓಕೆ, ನೆಕ್ಸ್ಟ್ ಇದು ಮೈನಸ್ 1 ಮೈನಸ್ ಜೆಡ್ ಈ ಫಾರ್ಮ್ ನೇ ಬರ್ಕೊಂಡೆ. ಓಕೆ, ಕಂಡೀಷನ್ ಫಸ್ಟ್ ಕಂಡೀಷನ್ ಏನ್ ಕೊಟ್ಟಿದ್ದಾನ, ಜೆಡ್ ಪಾಯಿಂಟ್ ಲೆಸ್ ದೆನ್ 1 ಅದ ಅಂದಾನ. ನನಗೇನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಕಂಡೀಷನ್ ಇರುದೇ ಅದೇ, ಜೆಡ್ ಇಸ್ ಲೆಸ್ ದೆನ್ 1 ಇತ್ತಂದ್ರೆ ನನಗೆ ಎಕ್ಸ್ಪೆನ್ಷನ್ ಮಾಡಕ್ ಬರುತ್ತಿದ್ದು ಫಾರ್ಮುಲಾ. ಹೌದಾ, ಅದಕ್ಕ ಜೆಡ್ ಈಸ್ ಈಕ್ವಲ್ ಟು ಜೆಡ್ ಇಸ್ ಲೆಸ್ ದೆನ್ 1 ಕೊಟ್ಟಿದ್ದಾನ, ಕಾನ್ಸ್ಟೆಂಟ್ ಹಂಗೆ ಇಟ್ಟೆ. ಆಲ್ರೆಡಿ ಇದು 1 ಅದ, ಜೆಡ್ ಲೆಸ್ ದೆನ್ ಅದ, ಇದನ್ನ ಆಸ್ ಇಟ್ ಈಸ್ ಇಟ್ಟೆ. ಬಟ್ ಸೆಕೆಂಡ್ ಟರ್ಮ್ ನಾಗ ನನಗ ಫಸ್ಟ್ 1 ಬರ್ಬೇಕು, ಆಮೇಲೆ ಆಲ್ರೆಡಿ ಜೆಡ್ ಲೆಸ್ ದೆನ್ 1 ಅದ, ಪ್ರಾಬ್ಲಮ್ ಇಲ್ಲ. ಅದಕ್ಕೆ 1 ಬರ್ಬೇಕಾದ್ರೆ ಕಾಮನ್ ಏನ್ ತೆಗಿಬೇಕು, ಟೇಕಿಂಗ್ ಆಸ್ ಎ 3 ಕಾಮನ್. ಸಪೋಸ್ ನೀವು ಜೆಡ್ ತಕೊಂಡ್ರ ಅಂತ ತಿಳ್ಕೊರಿ, ಜೆಡ್ ಕಾಮನ್ ತೆಗೆದ್ರೆ ಏನಾಗ್ಬಿಡ್ತೈತ್ರಿ, 3/z ಆಗ್ಬಿಡ್ತೈತಿ. ಬಟ್ 3/z is not a less than 1. ಅದಕ್ಕಾಗಿ 3 ಕಾಮನ್ ತೆಗಿರಿ. 3 ಕಾಮನ್ ತೆಗೆದ್ರೆ ಏನ್ ಬಂತು, ಗೆಟ್ z/3 ಮೈನಸ್ 1. ಬಟ್ ಫಸ್ಟ್ ಏನ್ ಬರ್ಬೇಕು, ನನಗೆ 1 ಬರ್ಬೇಕು, ಸ್ಟಾರ್ಟ್ ಫ್ರಮ್ 1. ಹೌದಾ, ಅದಕ್ಕೆ ಮತ್ತೇನ್ ಮಾಡ್ತೀನಿ, ಇಲ್ಲಿ ಮೈನಸ್ ಕಾಮನ್ ತೆಗಿತೀನಿ. ಗೆಟ್ ಮೈನಸ್ 1/3 ಮೈನಸ್ ಕಾಮನ್ ಸ್ಟಾರ್ಟ್ ಫ್ರಮ್ 1 ಮೈನಸ್ z/3 ರೆಸ್ಟ್ ಟು ಮೈನಸ್ 1. ಇವಾಗ ಇವೆರಡು ಎಕ್ಸ್ಪ್ಯಾಂಡ್ ಮಾಡಕ್ ಪಾಸಿಬಲ್ ಐತ್ರಿ ಯೂಸಿಂಗ್ ದಿ ಬೈನಾಮಿಯಲ್ ಎಕ್ಸ್ಪಾನ್ಷನ್. ಓಕೆ, ಎಕ್ಸ್ಪ್ಯಾಂಡ್ ಮಾಡ್ರಿ ಏನಾಗುತ್ತ, 1/2 ಕಾನ್ಸ್ಟೆಂಟ್ ಹಂಗೆ ಇಡ್ತೀನಿ. ಮೈನಸ್ ಮೈನಸ್ ಪ್ಲಸ್ ಆಗ್ತಾವ ಎಲ್ಲ ಸೀರೀಸ್. ಅಂದ್ರೆ ಏನ್ ಬಂತ, ಫಸ್ಟ್ ಟರ್ಮ್ 1 ಪ್ಲಸ್ ಜೆಡ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ ಜೆಡ್ ಕ್ಯೂಬ್ ಸಾನ್. ಫಸ್ಟ್ ಟರ್ಮ್ ಬಂತು. ಮೈನಸ್ 1/3 ಕಾನ್ಸ್ಟೆಂಟ್ ಅದ, ಇಲ್ಲಿ ಮೈನಸ್ ಪವರ್ 1 ಅದ, ಮೈನಸ್ ಮೈನಸ್ ಆಲ್ ಆರ್ ಪಾಸಿಟಿವ್. ಇಟ್ ಇಸ್ 1 ಪ್ಲಸ್ z/3 ಪ್ಲಸ್ ಜೆಡ್ ಸ್ಕ್ವೇರ್ ಬೈ 3 ಸ್ಕ್ವೇರ್ ಪ್ಲಸ್ ಜೆಡ್ ಕ್ಯೂಬ್ ಬೈ 3 ಕ್ಯೂಬ್ ಪ್ಲಸ್ ಸಾನ್. ಹೌದಾ, ಬಟ್ ನನಗೇನ್ ಬೇಕೈತಿ, ಇನ್ ದ ಫಾರ್ಮ್ ಆಫ್ ಸಮೇಶನ್ ಫಾರ್ಮ್ ನ ಬರಕೈತಿ. ಯಾಕಂದ್ರೆ ಲಾರೆನ್ಸ್ ಆಮೇಲೆ ಟೇಲರ್ಸ್ ಸಮೇಶನ್ ಫಾರ್ಮ್ ನಾಗ ಅದ, ಇದನ್ನ ಸಮೇಶನ್ ಫಾರ್ಮ್ ನೇ ಬರೆಯಮ್ರಿ. ಓಕೆ, ಸಮೇಶನ್ ಫಾರ್ಮ್ ನಾಗ ಏನಾಗುತ್ತೆ ನೋಡ್ರಿ, 1/2 1 ಪ್ಲಸ್ ಜೆಡ್ ಸ್ಕ್ವೇರ್ ಅದ, ಇಟ್ ಕ್ಯಾನ್ ಬಿ ರಿಟರ್ನ್ ಸಮೇಶನ್ ಜೆಡ್ ರೇಸ್ ಟು n ಅಂತ ತೋರ್ತೀವಿ. ವೇರ್ n is in form 0 to infinity. ಇಲ್ಲಿ ಮೈನಸ್ 1/3 ಕಾನ್ಸ್ಟೆಂಟ್ ಅದ, ಸಮೇಶನ್ ರನ್ನಿಂಗ್ ಫ್ರಮ್ 1 ಅದ z/3 z/3 ರೇಸ್ ಟು n ತೊಂತೀನಿ. ವೇರ್ n is in form like 1 ಅದ 0 to infinity. ಓಕೆ, ಇಲ್ಲಿ ಜೆಡ್ ರೇಸ್ ಟು n ಅದ, ಇಲ್ಲಿ ಜೆಡ್ ರೇಸ್ ಟು n ಅದ, ಕಾಮನ್ ತಗೋಬಿಡ್ರಿ. ಅಂದ್ರೆ ಅವಾಗ ಏನ್ ಬಂತು, ಇಟ್ 1/2 summation ಅದ. ಓಕೆ, z raised to n get 1 summation n is from 10 to infinity remaining 1 minus 1 by already 1 ಅದ, ಇಲ್ಲಿ 3 raised to n ಅದ, we get 3 raised to n plus 1 into z raised to n. So this is our expansion or this is our series. ಇದು ನೋಡ್ರಿ, ಇದು ಸೀರೀಸ್ ಟೇಲರ್ ಸೀರೀಸ್ ಅದನೋ ಲಾರೆಂಟ್ ಸೀರೀಸ್ ಅದನೋ,
ಎನಿವನ್? ಈ ಸಿರೀಸ್ ಯಾವ್ದಾಯ್ತ್ರಿ? ಅಂಡರ್ಸ್ಟ್ಯಾಂಡ್ ಆಗ್ತಿದೇನೋ ಇಲ್ಲೋ? ವಿಜಯ್, ಇವಾಗ ಇದು ಸಿರೀಸ್ ಲಾರೆನ್ಸ್ ಆಗುತ್ತೋ ಏನ್ ಟೇಲರ್ ಸಿರೀಸ್ ಆಗುತ್ತ್ರಿ? ನಮ್ ಟೇಲರ್ ಸಿರೀಸ್ ಎಕ್ಸ್ಪಾನ್ಷನ್ ಏನದ? ಟೇಲರ್ ಸಿರೀಸ್ ಎಕ್ಸ್ಪಾನ್ಷನ್ ಏನದ? ರಿಕಾಲ್ ಮಾಡ್ಕೊಂಡ್ರಿ. ಟೇಲರ್ ಸಿರೀಸ್ ಏನದ? f of z is NLT, then f of z is equal to summation a n z raised to n, where n is in form 0 to infinity. ಈ ಫಾರ್ಮ್ ನ ಬಂದ್ರ ಸಮೇಶನ್ ಅದು ಟೇಲರ್ ಎಕ್ಸ್ಪಾನ್ಷನ್ ಆಗುತ್ತಾ ಟೇಲರ್ ಸಿರೀಸ್ ಆಗುತ್ತಾ? ಲಾರೆನ್ಸ್ ಏನದ? It is in the form of f of z summation a n z minus a raised to n plus summation b n z minus a raised to minus 1, where n is run from here 0 to infinity, here 1 to infinity. ಹೌದಾ? ಒಂದು ಪ್ಲಸ್ ಇರಬೇಕು, ಒಂದು ಮೈನಸ್ ಇರಬೇಕು. ಎ ಎನ್ ಬಿ ಎನ್. ಇವಾಗ ಇವೆರಡನ್ಯಾಗ ಇದು ಟೇಲರ್ ಸಿರೀಸ್ ಐತ್ರಿ, ಇದು ಲಾರೆನ್ಸ್ ಸಿರೀಸ್. ಇವಾಗ ನೋಡ್ರಿ, ಈ ಬಂದಂತ ಸಿರೀಸು ಟೇಲರ್ ಸಿರೀಸ್ ಆಗುತ್ತೋ ಲಾರೆನ್ಸ್ ಸಿರೀಸ್ ಆಗುತ್ತೋ? ಎನಿವನ್? ಶ್ರೇಯಾ? ಟೇಲರ್ ಸಿರೀಸ್ ಆಗುತ್ತೆ. ಅಂದ್ರೆ ಇದು ಹೋಲ್ ಟರ್ಮ್ ಏನಾಗ್ಬಿಡ್ತೈತ್ರಿ? ಎ ಎನ್ ಆಗ್ಬಿಡ್ತೈತ್ರಿ. ಎ ಎನ್ ಜೆಡ್ ರೇಸ್ ಟು ಎನ್. ಸೊ ದಿಸ್ ಇಸ್ ಟು ಬಿ ಎ ಟೇಲರ್ ಸಿರೀಸ್ ಎಕ್ಸ್ಪಾನ್ಷನ್. ಮೇಡಮ್, ಹೇಳ್ರಿ ಮೇಡಮ್, ಅದು 1/2 ಕಾಮನ್ ತೆಗ್ದಿರಲ್ರಿ ಮ್ಯಾಮ್? ಅದು 1/2 ಕಾಮನ್ ತೆಗ್ದಿರಲ್ರಿ ಮ್ಯಾಮ್? ಎರಡು ಸೀರೀಸ್ ಹೋಗಿ 1/2 ಇಲ್ಲ ಅಲ್ರಿ? ಎರಡು ಸೀರೀಸ್ ಹೋಗಿ 1/2 ಇಲ್ರಿ? ಎರಡು ಸೀರೀಸ್ ಹೋಗಿ 1/2 ಇಲ್ರಿ ಮ್ಯಾಮ್? ಇಲ್ಲಿ ನೋಡ್ರಿ, ಸ್ಟಾರ್ಟಿಂಗ್ ಇಲ್ಲಿ ಐತ್ ನೋಡ್ರಿ ಎಕ್ಸ್ಪೆನ್ಷನ್. ಎ ವ್ಯಾಲ್ಯೂ -1/2 ಬಂದದ, ಬಿ ವ್ಯಾಲ್ಯೂ 1/2 ಬಂದದ. ಹೌದಾ? ಎ ವ್ಯಾಲ್ಯೂ -1/2 1/2 ಇಲ್ಲೇ ಕಾಮನ್ ತಗೊಳ್ಬಿಟ್ಟಿದೆ 1/2. ಈ ಕಾನ್ಸ್ಟೆಂಟ್ ಹೊರಗೆ ಇಟ್ಬಿಟ್ಟಿನಿ, ಆಮೇಲೆ ಇದು ಎಕ್ಸ್ಪ್ಯಾಂಡ್ ಮಾಡಿ ಸಿರೀಸ್. ಓಕೆ, ನೀ ಡೌಟ್? ನೋ ಮ್ಯಾಮ್. ಉಳಿದವರಿಗೆ ಕಂಪಲ್ಸರಿ ಎಕ್ಸಾಂಪಲ್ ಕೇಳ್ತಾನ್ರಿ ನಿಮ್ಗ. ಟೇಲರ್ ಸಿರೀಸ್, ಲಾರೆನ್ಸ್ ಸಿರೀಸ್. ಓಕೆ, ಅಂದ್ರೆ ಇದು ಯಾವ ಫಾರ್ಮ್ ನಾಗ ಆಯ್ತು? ಎ ಎನ್ ಜೆಡ್ ರೇಸ್ ಟು ಎನ್ ಫಾರ್ಮ್ ನಾಗ ಅದ. ಬೇಕಾದ್ರೆ ಇದು 1/2 ಒಳಗ್ ತೋರಿ, ಹೋಲ್ ಟರ್ಮ್ ಎ ಎನ್ ಅಂತ ತೋರಿ, ಪ್ರಾಬ್ಲಮ್ ಇಲ್ಲ. ಸೊ ದಿಸ್ ಇಸ್ ಟು ಬಿ ಟೇಲರ್ ಸಿರೀಸ್ ಎಕ್ಸ್ಪಾನ್ಷನ್. ಓಕೆ, ಬರ್ತೀರಿ? ಅಲ್ಲಿ ಮೆನ್ಷನ್ ಮಾಡ್ಬೇಕ್ರಿ ಆನ್ಸರ್ ಏನ್ ಬಂತ ನಮ್ಗ. ಫಾರ್ ಎ ರೀಸನ್ 0 to 1 ಇದ್ದಾಗ ಏನ್ ಬಂತು? we get the expansion as a, that is which is Taylor's expansion or Taylor series. ಯಾವ್ದನ್ ಬರ್ರಿ? ಎಕ್ಸ್ಪಾನ್ಷನ್ ಅಂತಾನೆ ಬರ್ರಿ ಅಥವಾ ಸಿರೀಸ್ ಅಂತಾನೆ ಬರ್ರಿ. ಹೌದಾ? ಸೆಕೆಂಡ್ ಒನ್ ನೋಡ್ರಿ, ಬಿ. ಬಿ ಏನ್ ಕೊಟ್ಟಿದ್ರು? ಇಟ್ ಇಸ್ ಲೈಸ್ ಬಿಟ್ವೀನ್ 1 to 3 ಇತ್ತು. ದ ಮಾಡ್ಯುಲಸ್ z is lies between 1 to 3 ಇತ್ತು. ಸೇಮ್ ಫಂಕ್ಷನ್, ಬಟ್ ಪಾಯಿಂಟ್ ಏನಂದಿದಾನ? 1 3 ನಡು ಬಂದದ. ಅಂದ್ರೆ ರೇಡಿಯಸ್ ಲೈಸ್ ಬಿಟ್ವೀನ್ ಸರ್ಕಲ್ ಆಫ್ ರೇಡಿಯಸ್ 1 3 ಮಿಡ್ಲ್ ಅದ ಪಾಯಿಂಟ್ ಅಂತ ಹೇಳಿದಾನ. ಹೌದಾ? ಅವ ಫಂಕ್ಷನ್ ಸೇಮ್ ರೀ. ಫಂಕ್ಷನ್ ಏನಿತ್ತು? ಎಫ್ ಆಫ್ ಜೆಡ್ ಈಕ್ವಲ್ ಟು ಸೇಮ್ ವ್ಯಾಲ್ಯೂ ಹಸ್ತೀನಿ, ದಟ್ ಈಸ್ ಡೈರೆಕ್ಟ್ ಹಸ್ತೀನಿ ನೋಡ್ರಿ. 1/2 ಬಂದಿತ್ತು, 1/1 ಮೈನಸ್ ಜೆಡ್ ಪ್ಲಸ್ 1/z ಮೈನಸ್ 3 ಪಾರ್ಷಿಯಲ್ ಫ್ರಾಕ್ಷನ್ ಮಾಡಿದ್ದು. ಹೌದಾ? ಇವಾಗ ನೋಡ್ರಿ, ಕಂಡೀಷನ್ 2 ಅದಾವ, ಇಲ್ಲಿ 0 ಇಲ್ಲ. ಫಸ್ಟ್ ಇದು ಇಂಪಾರ್ಟೆಂಟ್ ನೋಡ್ರಿ, ಇದನ್ನ ಎಕ್ಸ್ಪೆನ್ಷನ್ ಮಾಡ್ತೀರಿ ನೀವು. ಈ ಕಂಡೀಷನ್ ಕೊಟ್ಟಾರಲ್ಲ ಅದು ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ನಾ ಸಪ್ರೇಟ್ ಮಾಡ್ತೀನಿ. ಒಂದ್ ಕಂಡೀಷನ್ ಏನಾಯ್ತು? 1 is less than modulus z, another one is the modulus of z is less than 3. ಓಕೆ, ಮಸ್ಟ್ ಅಂಡ್ ಶುಡ್ ನನ್ನ ಕಂಡೀಷನ್ ಏನ್ಬೇಕು? ಟರ್ಮ್ ಲೆಸ್ ದೆನ್ 1 ಬರ್ಬೇಕ್ರಿ. ಅದಕ್ಕ ಆಲ್ರೆಡಿ ಲೆಸ್ ದೆನ್ ಅದ. ಈ 3 ನ ಡಿನಾಮಿನೇಟರ್ ನಾಗ ತಗೊಂತೀನಿ. ಅವಾಗ ಏನ್ ಬಂತು? ಮಾಡ್ಯುಲಸ್ ಆಫ್ z/3 ಲೆಸ್ ದೆನ್ 1 ಬಂತು. ಇಲ್ಲಿ ಗ್ರೇಟರ್ ದೆನ್ ಅದ, ರೆಸಿಪ್ರೋಕಲ್ ತಗೊಂಡ್ಬಿಡ್ತೇನ್ರಿ. ಅಂದ್ರೆ ಏನ್ ತಗೊಂತೀರಿ? 1 ಮಾಡ್ಯುಲಸ್ ಆಫ್ z ತಗೊಂತೀನಿ, ಗೆಟ್ ಲೆಸ್ ದೆನ್ 1. ಓಕೆ, ರೆಸಿಪ್ರೋಕಲ್ ತಗೊಂಡ್ಬಿಟ್ಟೆ, ಗೆಟ್ 1 ಮಾಡ್ಯುಲಸ್. ಅಂದ್ರೆ ಈ ಟರ್ಮ್ ಈ ಕಡೆ ತಗೊಂಡ್ಬಿಡ್ರಿ, ಗೆಟ್ 1 ಮಾಡ್ಯುಲಸ್ ಆಫ್ z is less than 1. ಅಂದ್ರೆ ಕಂಡೀಷನ್ ಬೈನಾಮಿಯಲ್ ಎಕ್ಸ್ಪೆನ್ಷನ್ ಯಾವಾಗ ಸ್ಯಾಟಿಸ್ಫೈ ಆಗುತ್ತಾ? ಒಂದು
1 ಜೆಡ್ ಇರ್ಬೇಕು ಅಥವಾ Z/3 ಇರ್ಬೇಕು. ಹೌದಾ? ಅಂದ್ರ ಈ ಫ್ರಾಕ್ಷನ್ ನಾಗ ನನಗೀಗ ಕಾಮನ್ ಏನ್ ತೆಗಿಬೇಕ್ರಿ? 3 ಕಾಮನ್ ತೆಗದ್ರ ಗೆಟ್ Z/3. ಈ ಫ್ರಾಕ್ಷನ್ ನಾಗ Z ಕಾಮನ್ ತೆಗಿಬೇಕು, ಯಾಕಂದ್ರೆ 1/Z. ಪ್ರೀವಿಯಸ್ ಎಕ್ಸಾಂಪಲ್ಗೂ ಇದಕ್ಕೂ ಚೇಂಜ್ ಆಗುತ್ತೆ. ಅಲ್ಲಿ ಕಂಡೀಷನ್ ಫಸ್ಟ್ ಒನ್ ಏನ್ ಕೊಟ್ಟಿದ್ರು? Z is less than 1 ಅಷ್ಟೇ ಕೊಟ್ಟಿದ್ರು. ಬಟ್ ಇಲ್ಲಿ ಕಂಡೀಷನ್ ಏನ್ ಕೊಟ್ಟಿದ್ದಾನ? Here Z is lies between 1 to 3. ಅವಾಗ ಏನ್ ಮಾಡ್ತೀರಿ? ಸಪ್ರೇಟ್ ಮಾಡ್ರಿ. ಫಸ್ಟ್ ಏನು? 1 is less than Z and Z is less than 3 ಇತ್ತು. ನಾನು ಮಸ್ಟ್ ಅಂಡ್ ಶುಡ್ ಕಂಡೀಷನ್ ಏನಿರ್ಬೇಕು? ಲೆಸ್ ದೆನ್ 1 ಬರಬೇಕು. LHS ಏನ್ ಬರುತ್ತೆ ಅದು ನಾವು ಫೈಂಡ್ ಔಟ್ ಮಾಡ್ಬೇಕು. ಬಟ್ RHS ಮಸ್ಟ್ ಅಂಡ್ ಶುಡ್ ಏನ್ ಬೇಕ್ರಿ? ಲೆಸ್ ದೆನ್ 1 ಇರ್ಬೇಕು ಫಾರ್ ಎ ಬೈನಾಮಿಯಲ್ ಎಕ್ಸ್ಪೆನ್ಷನ್ ಮಾಡ್ಬೇಕಂದ್ರ. ಅದಕ್ಕೆ ಏನ್ ಮಾಡ್ತೀನಿ? 3 ಈ ಕಡೆ ತಗೊಂಬಂದೆ, ಮುಗಿತ. Z/3 is less than 1. ಇದು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಗ್ರೇಟರ್ ದೆನ್ ಆಗುತ್ತೆ, ಯಾಕಂದ್ರ 1 is less than Z ಅಂದ್ರ Z is greater than 1. ನನಗೆ ಲೆಸ್ ದೆನ್ 1 ಬೇಕಾಯ್ತಿ. ಅದಕ್ಕೆ ಏನ್ ಮಾಡಿದ್ರೆ ರೆಸಿಪ್ರೋಕಲ್ ತಗೊಂಡ್ಬಿಟ್ಟೆ, 1/Z ತಗೊಂಡ್ಬಿಟ್ಟೆ. ಅವಾಗ ಏನಾಯ್ತು? ಲೆಸ್ ದೆನ್ 1 ಬಂತು. ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ನನ್ಗೆ ಗೊತ್ತಾಯ್ತು. ಅಂದ್ರೆ ಇಲ್ಲಿ ಕಾಮನ್ ಏನ್ ತೆಗಿಬೇಕು ಅದು ಇಂಪಾರ್ಟೆಂಟ್. ಇಲ್ಲಿ Z/3 ಬರ್ಬೇಕಂದ್ರ 3 ಕಾಮನ್ ತೆಗಿರಿ. ಇಲ್ಲೇ 1/Z ಫಾರ್ಮ್ ನೇ ಬರಬೇಕು, ಅದಕ್ಕೆ Z ಕಾಮನ್ ತೆಗಿತೀನಿ. ಓಕೆ, 1/2 ಕಾನ್ಸ್ಟೆಂಟ್ ಹಂಗೆ ಇಡ್ತೀನಿ. ಫಸ್ಟ್ ಟರ್ಮ್ ಕಾಮನ್ ಏನ್ ತೆಗ್ದಿನ್ರಿ? Z ಕಾಮನ್ ತೆಗಿಬೇಕಂದ್ರೆ ನನಗೆ 1/Z ಫಾರ್ಮ್ ನೇ ಬರ್ಬೇಕಲ್ಲ. Z ಕಾಮನ್ ತೆಗದೆ, ಬಟ್ ಯು ಗೆಟ್ 1/Z minus 1. Z ಕಾಮನ್ ತೆಗ್ದಿನಿ, 1/Z minus 1 ಬಂತು. ಪ್ಲಸ್ ಇಲ್ಲಿ Z/3 ಬರ್ಬೇಕು, ಅಂದ್ರೆ 3 ಕಾಮನ್ ತೆಗಿತೀನಿ. ಗೆಟ್ Z/3 minus 1. ಓಕೆ, ಇವಾಗ ಏನಾಯ್ತ್ರಿ? ಬಟ್ ನಾನು ಬೈನಾಮಿಯಲ್ ಎಕ್ಸ್ಪೆನ್ಷನ್ ಕಂಡೀಷನ್ ಏನಂದ್ರೆ ಮಸ್ಟ್ ಅಂಡ್ ಶುಡ್ 1 ಇರ್ಬೇಕು ಫಸ್ಟ್ ಟರ್ಮ್. ಇಲ್ಲಿ 1/Z ಬಂದದ, ಅದಕ್ಕ ಮೈನಸ್ ಕಾಮನ್ ತೆಗಿರಿಲೆ. ಅವಾಗ ಏನ್ ಬಂತು? 1/2 ಮೈನಸ್ ಕಾಮನ್ ತೆಗಿತೀನಿ, Z. ದೆನ್ ವಿ ಗೆಟ್ 1 minus 1/Z ಬಂತ್ರಿ. ಇಲ್ಲಿನೂ ಮೈನಸ್ ಕಾಮನ್ ತೆಗಿತೀನಿ, ಯಾಕಂದ್ರೆ ಫಸ್ಟ್ 1 ಬೇಕು. ಮೈನಸ್ ಕಾಮನ್ ತೆಗಿರಿ. 3 into 1 minus Z/3. ಇವಾಗ ನೋಡ್ರಿ, ಕಂಡೀಷನ್ ಒಂದು ಬೈನಾಮಿಯಲ್ ಎಕ್ಸ್ಪೆನ್ಷನ್ ಮಾಡ್ಬೇಕಾದ್ರೆ ಕಂಡೀಷನ್ ಏನದ? ಫಸ್ಟ್ ಟರ್ಮ್ 1 ಇರ್ಬೇಕು, 1 ಅದ. ನೆಕ್ಸ್ಟ್ ಟರ್ಮ್ ಮಸ್ಟ್ ಅಂಡ್ ಶುಡ್ ಲೆಸ್ ದೆನ್ 1 ಇರ್ಬೇಕು. ಇಲ್ಲಂದ್ರೆ ಕೊಟ್ಟ ಬಿಟ್ಟಂದ್ರೆ ಲೆಸ್ ದೆನ್ 1 ಅಂತ. ಇಲ್ಲಿನೂ ಫಸ್ಟ್ ಟರ್ಮ್ 1 ಅದ, ಸೆಕೆಂಡ್ ಟರ್ಮ್ ಲೆಸ್ ದೆನ್ 1 ಅದ. ಪ್ರಾಬ್ಲಮ್ ಇಲ್ಲ, ಈಗ ಎಕ್ಸ್ಪೆನ್ಷನ್ ಮಾಡಬಹುದು. ಇವೆರಡನ್ನ ನ್ಯೂಮರೇಟರ್ ನಾಗ ತಗೊಳಮ್ರಿ. ಓಕೆ, ಫಸ್ಟ್ ಇದನ್ನ ಕಾನ್ಸ್ಟೆಂಟ್ ಹಂಗೆ ಇಡ್ರಿ, 1/2. ಓಕೆ, ಮೈನಸ್ 1/Z ಬಂದದ, ಹಂಗೆ ಇಡ್ರಿ ಅದನ್ನ. ಇದನ್ನ ಡಿನೋಮಿನೇಟರ್ ನ್ಯೂಮರೇಟರ್ ತೋರಿ. ಬಟ್ ಯು ಗೆಟ್ 1 minus 1/Z raised to minus 1. Next minus 1/3. This one is a 1 minus Z/3 raised to minus 1. ಈ ಬೈನಾಮಿಯಲ್ ಎಕ್ಸ್ಪೆನ್ಷನ್ ಮಾಡ್ರಿ. ಓಕೆ, 1/2 ಹಂಗೆ ಇಡ್ತೀನಿ, ಮೈನಸ್ 1/Z ಹಂಗೆ ಇಡ್ತೀನಿ. ಎಕ್ಸ್ಪ್ಯಾಂಡ್ ಮಾಡ್ರಿ ಇದನ್ನ, ಏನಾಗುತ್ತಾ? ಮೈನಸ್ ಮೈನಸ್ ಅದ, ಅದು 1 ಅದ. ಪವರ್ 2 ಪ್ಲಸ್ ಆಗ್ತಾವ. ಗೆಟ್ 1 plus 1/Z plus 1/Z square plus 1/Z cube plus so on minus 1/3. ಇಲ್ಲೇ ಮೈನಸ್ ಮೈನಸ್ ಪ್ಲಸ್ ಬರ್ತಾ ಎಲ್ಲ ಸೀರೀಸು. ಪವರ್ 1 ಅದ, ಅಂದ್ರ 1 plus Z/3 Z square by 3 square so on. ಇದನ್ನೀಗ ಸಮೇಷನ್ ಫಾರ್ಮ್ ನೇ ಬರೆಯಮ್ರಿ. ದಟ್ ಇಸ್ 1/2 minus 1/Z. ಸಮೇಷನ್ ಫಾರ್ಮ್ ನಾಗ ಏನಾಗುತ್ತಾ? ಸಮೇಷನ್ 1/Z raised to n, where n is in form 0 to infinity. Okay, minus 1/3. Here summation Z raised to n by 3 raised to n, where n is in form 0 to infinity. Okay, ಈ ಇದು ಸಿರೀಸ್ ಯಾವ್ದಾಗುತ್ತ್ರಿ? ಇದು ಟೇಲರ್ಸ್ ಆಗುತ್ತೋ ಏನು ಲಾರೆನ್ಸ್ ಆಗುತ್ತೋ? ಎನಿವನ್? ಲಾರೆನ್ಸ್ ಆಗುತ್ತೆ. ಯಾಕಂದ್ರ ಅಲ್ಲಿ ನೋಡ್ರಿ ಎರಡು ಬೀಸ್ Z raised to n ಇತ್ತು, ಕಾಮನ್ ತೆಗದೆ ಫಸ್ಟ್ ಎಕ್ಸಾಂಪಲ್ ಫಸ್ಟ್ ಕಂಡೀಷನ್. ಬಟ್ ಇಲ್ಲಿ ನೋಡ್ರಿ ಒಂದು 1/Z raised to n ಅದ, ಇನ್ನೊಂದು Z raised to n ಅದ. ಕಾಮನ್ ತೆಗೆಕ್ ಪಾಸಿಬಲ್ ಇಲ್ಲೇ ಇಲ್ಲ ಇಲ್ಲಿ. ಅಂದ್ರ ಒಂದ್ ಸಮೇಷನ್ ಡಿಫ್ರೆಂಟ್ ಅದ, ಇನ್ನೊಂದ್ ಸಮೇಷನ್ ಡಿಫ್ರೆಂಟ್ ಅದ. ಒಂದು ಪ್ಲಸ್ ಬಂದ್ರ ಇನ್ನೊಂದು ಮೈನಸ್ ಬರುತ್ತೆ, ಅಂದ್ರೆ ಇದು ಮ್ಯಾಲ್ ತಂದ್ರೆ ಮೈನಸ್ ಬರುತ್ತೆ. ಸೊ ದಿಸ್ ಇಸ್ ಅ
ಲಾರೆಂಟ್ ಸೀರೀಸ್ ಇದನ್ನ ಬೇಕಾದ್ರೆ ರಿಟರ್ನ್ ಬರೀರಿ ಮೈನಸ್ ಕಾಮನ್ ತೆಗಿರಿ minus 1 by 2 get a 1 by 3 summation z raised to n ಇಲ್ಲ 3 ಒಳಗೆ ತೊಗೊಂಡ್ರೆ ತೋರಿ ಪ್ರಾಬ್ಲಮ್ ಇಲ್ಲ z raised to n 3 raised to n plus 1 where n is from 0 to infinity okay minus common ತೆಗೆದಿನಿ plus summation 1 divided by z raised to minus n ಇಲ್ಲೊಂದು ಐತಲ್ಲ ಇದನ್ನ ಬೇಕಾದ್ರೆ ಒಳಗೆ ತೋರಿ -1 where n is from 0 to infinity. So it is a Laurent series expansion. Okay. ಇಲ್ಲಿ ಬರಿಬೇಕ್ರಿ which is Laurent's expansion ಅಂದ್ರೆ ಅಥವಾ series ಅಂದ್ರೆ Laurent's expansion. Okay. Any doubt? Compulsory example ಕೇಳ್ತಾನ್ರಿ ಇದನ್ನ ಈ ಫಾರ್ಮ್ ನಾಗ ಎಕ್ಸಾಂಪಲ್ ಇದು ಆಕ್ಚುಲಿ ಇದು ಎಕ್ಸ್ಪ್ಲೇನ್ ಮಾಡ್ತೀರಿ ನೀವು ಪ್ರಾಬ್ಲಮ್ ಇಲ್ಲ ಇಲ್ಲಿ ಇಂಪಾರ್ಟೆಂಟ್ ಕಾಮನ್ ಏನ್ ತೆಗಿಬೇಕಲ್ಲ ಅದು ಇಂಪಾರ್ಟೆಂಟ್ ವಿತ್ ಕಂಡೀಷನ್ ಕೊಟ್ಟಾಗ ಬಟ್ ನಮ್ಗೇನ್ ಬೇಕು ಲೆಸ್ ದೆನ್ 1 ಫಾರ್ಮ್ ನೇ ಬರ್ಕೋಬೇಕ್ರಿ ಅಷ್ಟೇ ಓಕೆ ಎನಿ ಡೌಟ್ ಗಾಯ್ಸ್ ಏನು ಡೌಟ್ ಇಲ್ಲಲ್ರಿ ಓಕೆ ನೆಕ್ಸ್ಟ್ ಕಂಡೀಷನ್ ಥರ್ಡ್ ಒನ್ ಏನಿತ್ತು modulus z is greater than 3 ಇತ್ತಲ್ಲ modulus of z is strictly greater than 3 ಇತ್ತು ಹೌದಾ ಇವಾಗೂ ಏನು ಫಂಕ್ಷನ್ ಸೇಮ್ ಬಟ್ ಕಾಮನ್ ಏನ್ ತೆಗಿಬೇಕು ಅದು ಮೇನು ಬಟ್ ನನಗೇನಾಗಬೇಕು ಇಲ್ಲಿ ಲೆಸ್ ದೆನ್ 1 ಫಾರ್ಮ್ ನಾಗ ತರಬೇಕು ನಾವು ಫಸ್ಟ್ ಹೌದಾ ಇಲ್ಲಿ ನೋಡ್ರಿ ಫಸ್ಟ್ ಏನ್ ಮಾಡ್ತೀನಿ ಈ 3 ಈ ಕಡೆ ತೊಗೊಂಬರಿ ತಳಗ ಏನಾಯ್ತು modulus of z divided by 3 is greater than 1 ಆಯ್ತು ಬಟ್ ನನಗೇನ್ ಬೇಕೈತಿ ಲೆಸ್ ದೆನ್ 1 ಬೇಕು ಲೆಸ್ ದೆನ್ 1 ಬೇಕಾದ್ರೆ ಏನ್ ಮಾಡ್ಕೊ ರೆಸಿಪ್ರೋಕಲ್ ಮಾಡ್ರಿ ದಟ್ ಈಸ್ 3 by z is less than 1 ಆಯ್ತು ಅಂದ್ರೆ ಏನೈತಿ ಇವಾಗ ನಾವು ಮಸ್ಟ್ ಅಂಡ್ ಶುಡ್ ನಾವು ಸೆಕೆಂಡ್ ಫ್ರಾಕ್ಷನ್ ಅಂದ್ರೆ f of z ಏನೈತಿ ನಮ್ದು ಫಸ್ಟ್ ಬರ್ಕೋರಿ 1 by 2 1 divided by 1 minus z plus 1 divided by z minus 3 ಅಂದ್ರೆ ಮಸ್ಟ್ ಅಂಡ್ ಶುಡ್ ನಾವಿಲ್ಲಿ ಕಾಮನ್ ಏನ್ ತೆಗಿಬೇಕ್ರಿ ಸೆಕೆಂಡ್ ಫ್ಯಾಕ್ಟರ್ ನಂಗ 3 ಕಾಮನ್ ತೆಗಿಬೇಕು ಹಂಗಾದ್ರ 3 by z is less than 1 ಬಂದದ ನಮ್ ಕಂಡೀಷನ್ ಪ್ರಕಾರ ಅಂದ್ರ ಇವಾಗ ಇಲ್ಲಿ ಕಾಮನ್ ಏನ್ ತೆಗಿತೀರಿ 3 ತೆಗಿತೀರಿ ಓಕೆ ಬಟ್ ಇಲ್ಲಿ ಏನ್ ತೆಗಿಯೋದ್ರಿ ಇಲ್ಲಿ ಕೊಟ್ಟೇ ಇಲ್ಲಲ್ಲ ಕಂಡೀಷನ್ ಹೌದಾ 3 by z is less than 1 ಅದ ಬಟ್ ಫಸ್ಟ್ ಫ್ಯಾಕ್ಟರ್ ಕಂಡಿಡ್ಬೇಕಂದ್ರ ಇಲ್ಲಿ ಕಂಡೀಷನ್ ಕೊಟ್ಟರೆ 1 ಕೊಟ್ಬಿಟ್ಟಿದಾನ್ರಿ ಇಲ್ಲಿ ಅವಾಗ ಏನ್ ಮಾಡ್ರಿ 3 by z is less than 1 ಆದ್ರ 1 by z ಏನಾಗೋತ್ರಿ ಜನರಲಿ ಎನಿವನ್ ಈಗ 3 by 5 1 by 3 ಓಕೆ ಅಂದ್ರೆ ಸಿಂಪ್ಲಿ 1 ಆಗುತ್ತಲ್ಲ ಈಗ 3 by 5 ಅಂದ್ರೆ ರ್ಯಾಂಡಮ್ ಏನಿದು ಲೆಸ್ ದೆನ್ 1 ಇದ್ದಂಗ ಹೌದಾ ಇನ್ ದ ಸೇಮ್ ವೇ 1 by 5 ಏನಿರ್ತೈತಿ ಇಸ್ ಇಟ್ ಲೆಸ್ ದೆನ್ 1 ಆರ್ ಗ್ರೇಟರ್ ದೆನ್ 1 ಈ 3 ಕಾನ್ಸ್ಟೆಂಟ್ ಅದ ಬಿಟ್ಬಿಡ್ತೀನಿ ಜನರಲಿ 3 by z ಲೆಸ್ ದೆನ್ 1 ಇತ್ತಂದ್ರ 1 by z is less than 1 by 3 but 1 by 3 ಏನ್ರಿ this is also less than 1 ಹೌದಾ ಮಾಡ್ಲಸ್ ಹಾಕ್ತೀನಿ ಇಲ್ಲಿ ನೋಡ್ರಿ ಗ್ರೇಟರ್ ದೆನ್ ಕೊಟ್ಟ ಕಂಡೀಷನ್ ಫಸ್ಟ್ ಏನ್ ಮಾಡ್ತೀರಿ 3 ಕಾನ್ಸ್ಟೆಂಟ್ ಅದ ಡಿನಾಮಿನೇಟರ್ ತಗೊಂಬರ್ರಿ ಗ್ರೇಟರ್ ದೆನ್ 1 ಆಯ್ತು ಗ್ರೇಟರ್ ದೆನ್ ಆದ್ಮೇಲೆ ನನಗೇನ್ ಬೇಕು ಮಸ್ಟ್ ಅಂಡ್ ಶುಡ್ ಲೆಸ್ ದೆನ್ ಬೇಕು ರೆಸಿಪ್ರೋಕಲ್ ತೋರಿ z by 3 ರೆಸಿಪ್ರೋಕಲ್ 3 by z ಆಯ್ತು ಹೌದಾ ನೆಕ್ಸ್ಟ್ ನನ್ ಬೇಕಾದ ಈಗ ಈ ಫ್ಯಾಕ್ಟರ್ ಕಾಮನ್ ತೆಗೆದು ಗೊತ್ತಾಯ್ತು ಸೆಕೆಂಡ್ ಒನ್ ಇಲ್ಲಿ z ಕಾಮನ್ ತೆಗಿಬೇಕಂತ ಬಟ್ ಫಸ್ಟ್ ಫ್ಯಾಕ್ಟರ್ ಕೊಟ್ಟಿಲ್ರಿ ಅವರು ಅವಾಗ ನಾವೇ ಫೈಂಡ್ ಔಟ್ ಮಾಡ್ಬೇಕು ನನಗೆ ಈಗ ಬೇಕಾಗಿದ್ದು 1 by z ಅಥವಾ z by 1 ಎರಡು ಪಾಸಿಬಲ್ ಅದಿಲ್ಲ ಅದಕ್ಕೆ ಇಲ್ಲಿ ಪಾಸಿಬಲ್ ಇರೋ ಆಲ್ರೆಡಿ ರೆಸಿಪ್ರೋಕಲ್ ಅದ 1 by z ಅದಕ್ಕೆ ಇಲ್ಲಿ 1 by z ತೊಂದ್ರ ಈ 3 ಕಡೆ ಹೋದ್ರ ಲೆಸ್ ದೆನ್ 1 by 3 ಆಯ್ತು ಬಟ್ 1 by 3 ಅಂದ್ರೆ ಏನ್ರಿ ವಿಚ್ ಇಸ್ ಆಲ್ಸೋ ಲೆಸ್ ದೆನ್ 1 1 by 3 ಅಂದ್ರೆ 0.333 ಬರುತ್ತಾ ಲೆಸ್ ದೆನ್ 1 ಆಯ್ತು ಅಂಡ್ ಡೈರೆಕ್ಟ್ಲಿ ಏನಾಗ್ಬಿಡ್ತು 1 by modulus of z is also less than 1 ಅಂದ್ರೆ ಇವಾಗ ಇಲ್ಲಿ 1 by z ಫಾರ್ಮ್ ನೇ ಬರಬೇಕು ಇಲ್ಲಿ 3 by z ಫಾರ್ಮ್ ನೇ ಬರಬೇಕು ಅಂದ್ರ ಇಲ್ಲಿ z ಕಾಮನ್ ತೆಗಿರಿ ಇಲ್ಲಿನೂ z ಕಾಮನ್ ತೆಗಿರಿ ಓಕೆ ಎನಿ ಡೌಟ್ ಇಷ್ಟ ಅರ್ಥ ಆಯ್ತಲ್ರಿ ಎಲ್ಲರಿಗೂ ಎಸ್ ಮ್ಯಾಮ್
ಓಕೆ 1/2 ಕಾಮನ್ ತೆಗಿತಿ ಕಾನ್ಸ್ಟೆಂಟ್ ಅದ ಇಲ್ಲಿ 1/z ಬರ್ಬೇಕಾದ್ರ ಕಾಮನ್ ಏನ್ ತೆಗಿತ್ರಿ z ಕಾಮನ್ ತೆಗಿರಿ get 1/z minus 1 ಪ್ಲಸ್ ಇಲ್ಲಿನು 3/z ಫಾರ್ಮ್ ನ ಬರಬೇಕು z ಕಾಮನ್ ತೆಗಿರಿ get 1 minus 3/z ಓಕೆ ಆಲ್ರೆಡಿ ಇಲ್ಲಿ 1 ಅದ ಪ್ರಾಬ್ಲಮ್ ಇಲ್ಲಿದೆ ಇನ್ನು ಚೇಂಜ್ ಮಾಡುದು ಬಟ್ ಇಲ್ಲಿ 1 ಸ್ಟಾರ್ಟಿಂಗ್ ಬರ್ಬೇಕು ಅದಕ್ಕೆ ಮೈನಸ್ ಕಾಮನ್ ತೆಗಿರಿ ಅಂದ್ರೆ ಏನಾಗುತ್ತೆ ಇಲ್ಲಿ get minus 1 by z ಡೈರೆಕ್ಟ್ ಬರುತ್ತೆ ನೋಡ್ರಿ minus 1 by z to 1 minus 1 by z raised to minus 1 here 1 by z 1 minus 3 by z raised to minus 1 ಓಕೆ ಇವಾಗ ಏನ್ ಮಾಡ್ರಿ ಡೈರೆಕ್ಟ್ ಆಗಿ ಬೈನಾಮಿಯಲ್ ಎಕ್ಸ್ಪೆನ್ಷನ್ ಮಾಡ್ರಿ ಯಾಕಂದ್ರೆ ಕಂಡೀಷನ್ ಏನದ ಫಸ್ಟ್ ಟರ್ಮ್ 1 ಅದ ಎರಡು 1 by z is less than 1 3 by z is also less than 1 ಇವಾಗ ಬೈನಾಮಿಯಲ್ ಎಕ್ಸ್ಪೆನ್ಷನ್ ಮಾಡ್ರಿ ಏನಾಗುತ್ತೆ ನೋಡ್ರಿ 1/2 this is minus 1 by z ಎಕ್ಸ್ಪೆನ್ಷನ್ ಮಾಡ್ರಿ ಮೈನಸ್ ಮೈನಸ್ ಆಲ್ ಸೀರೀಸ್ ಪಾಸಿಟಿವ್ minus 1 ಅದಂದ್ರ 1 plus 1 by z plus 1 by z square plus 1 by z cube so on up to plus 1 by z ಅದ minus minus plus ಅಂದ್ರ all are positive with 1 plus 3 by z plus 3 square z square plus 3 cube z cube so on okay ಈ summation form ನೇ ಬರೆಯಿರಿ okay 1/2 this is minus 1 by z summation ಏನಾಗುತ್ತಿರಲಿ 1 by z raised to n where n is in form 0 to infinity here plus 1 by z summation 3 raised to n divided by z raised to n where n is in form 0 to infinity ಈ ಎಕ್ಸ್ಪೆನ್ಷನ್ ಯಾವ್ದಾಗುತ್ತ್ರಿ ಎನಿವನ್ ಎಕ್ಸ್ಪೆನ್ಷನ್ ಏನಾಗುತ್ತ್ರಿ ಇದು ಎಕ್ಸ್ಪೆನ್ಷನ್ ಏನಾಗುತ್ತ್ರಿ ಇಲ್ಲಿ ಎಕ್ಸ್ಪೆನ್ಷನ್ ಏನಾಗುತ್ತ್ರಿ is it a Taylor or Lawrence ಲಾರೆನ್ಸ್ ಆಗುತ್ತೋ ಏನೋ ಟೇಲರ್ಸ್ ಆಗುತ್ತೋ ನೋಡ್ರಲ್ಲೇ ಲಾರೆನ್ಸ್ ಟೇಲರ್ಸ್ ಮತ್ತೊಂದು ಇಲ್ಲಿ ನೋಡ್ರಲ್ಲೇ ಲಾರೆನ್ಸ್ಗೂ ಟೇಲರ್ಸ್ಗೂ ಆಲ್ವೇಸ್ ಟೇಲರ್ಸ್ z raised to n ಇರುತ್ತೆ ಅಂದ್ರ ಪವರ್ ಆಫ್ n is always positive ಇದನ್ನ ನೆನ್ಪಿಡ್ಕೋರಿ ಲಾರೆನ್ಸ್ ನಾಗ ಪವರ್ ಇಟ್ ಮೇ ಬಿ ಪಾಸಿಟಿವ್ ಇಟ್ ಮೇ ಬಿ ನೆಗೆಟಿವ್ ಒಂದ್ ಪಾಸಿಟಿವ್ ಅನ್ನ ಬರ್ಬೋದು ಒಂದ್ ನೆಗೆಟಿವ್ ಇರ್ಬೋದು ಎರಡು ನೆಗೆಟಿವ್ ಬರ್ಬೋದು ಅಥವಾ ಎರಡು ಮಸ್ಟ್ ಪಾಸಿಟಿವ್ ಅಂತ ಪಾಸಿಬಲ್ ಇಲ್ಲ ನೆಗೆಟಿವ್ ಅನ್ನ ಇರ್ಬೋದು ಎರಡು ಒಂದು ಪಾಸಿಟಿವ್ ನೆಗೆಟಿವ್ ಇರ್ಬೋದು ಅಥವಾ ಎರಡು ನೆಗೆಟಿವ್ ಇರ್ಬೋದು ಅಥವಾ ನೆಗೆಟಿವ್ ಪಾಸಿಟಿವ್ ಇರ್ಬೋದು ಹೌದಾ ಇವಾಗ ನೋಡ್ರಿ ಇದು ಯಾವ ಫಾರ್ಮ್ ನಾಗ ಅದ ಡಿನಾಮಿನೇಟರ್ ನ್ಯೂಮರೇಟರ್ ಹೋದ್ರ minus n minus 1 ಅದ ನೆಗೆಟಿವ್ ಫಾರ್ಮ್ ನಾಗ ಅದ ರೀ ಇಲ್ಲೂ ನೆಗೆಟಿವ್ ಫಾರ್ಮ್ ನಾಗ ಅದ ಸೊ ದಿಸ್ ಇಸ್ ಅ Lorentz series expansion or Lorentz expansion. ಕನ್ಫ್ಯೂಸ್ ಆಗ್ಬೇಡ್ರಿ ಮತ್ತೆ ಇಲ್ಲಿ ಕಾಮನ್ ತೆಗಿಬೋದಿತ್ತಲ್ರಿ ಮೇಡಮ್ 1 divided by z raised to n plus 1 ಅನ್ಬೋದು ನೀವು ಬಟ್ ನನಗೆ ಏನದ ಟೇಲರ್ ಸೀರೀಸ್ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಸಮೇಷನ್ n z raised to n ಫಾರ್ಮ್ ನಾಗ ಅದ ರೀ ಓಕೆ ಮಸ್ಟ್ ಏನ್ ಶುಡ್ ಯಾವ ಫಾರ್ಮ್ ನಾಗ ಇರ್ಬೇಕು ಅದು n is must be ಪಾಸಿಟಿವ್ ಫಾರ್ಮ್ ನಾಗ ಇರ್ಬೇಕು ನನಗ ಸೊ ದಟ್ಸ್ ವೈ it is not a Taylor series it is a which is Lorentz series or Lorentz expansion. Okay. Is it clear? Any doubt? ಮತ್ತೆ ಇಲ್ಲಿ ಕಾಮನ್ ತೆಗಿಬೇಡ್ರೆ ಪವರ್ ನೋಡ್ರಿ ಯಾಕಂದ್ರೆ ನಮ್ಗೆ ಏನದಿಲ್ಲ ಟೇಲರ್ಸ್ಗೂ ಲಾರೆನ್ಸ್ಗೂ ಪ್ರೂಫ್ ಇಲ್ಲೇ ಇರ್ಬೇಕಲ್ಲ ಇಲ್ಲಿ ನೋಡ್ರಿ ಟೇಲರ್ ಸೀರೀಸ್ ಏನ್ ಬಂದ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ z minus raised to n must be positive. Okay. or n z minus a raised to n ಫಾರ್ಮ್ ನಾಗ where n must be positive ಅದೇ ಬಟ್ ಇಲ್ಲಿ ನೋಡ್ರಿ ಲಾರೆನ್ಸ್ ನಾಗ ಏನ್ ಬಂದದ ಒಂದು ಪವರ್ ಪಾಸಿಟಿವ್ ಅನ್ನ ಇನ್ನೊಂದು ನೆಗೆಟಿವ್ ಅದ ಓಕೆ ಅಂದ್ರೆ ಇದೇನಾಯ್ತು ಮಸ್ಟ್ ಬಿ ಎ ಲಾರೆನ್ಸ್ ಎಕ್ಸ್ಪಾನ್ಷನ್ ಓಕೆ ಎನಿ ಡೌಟ್ z raised to ಇಲ್ಲ ಸಿಂಪ್ಲಿ ಇಷ್ಟ ತಿಳ್ಕೊಂಡ್ಬಿಡ್ರಿ z raised to n ಫಾರ್ಮ್ ನಾಗ ಇದ್ರ ಡಿನಾಮಿನೇಟರ್ ನೇ
ನ್ಯೂಮರೇಟರ್ ಇದ್ರ ಅದು ಟೇಲರ್ ಸೀರೀಸ್. ಡಿನಾಮಿನೇಟರ್ ಫಾರ್ಮ್ ನೇ ಬಂದ್ರ ದಟ್ ಮಸ್ಟ್ ಬಿ ಎ ಲಾರೆನ್ಸ್ ಎಕ್ಸ್ಪಾನ್ಷನ್ ಆರ್ ಲಾರೆನ್ಸ್ ಸೀರೀಸ್. ಅಷ್ಟನ್ನ ನೆನಪಿಡ್ರಿ. ಓಕೆ, ಎನಿ ಡೌಟ್? ಏನು ಡೌಟ್ ಇಲ್ಲಲ್ಲ? Okay, let's see one more example. Take one more. Expand series of the function f of z is equal to 1 divided by z square minus 3z plus 2. Okay. In the reasons, first one is a modulus of z is less than 0 to 1. The second one is a modulus of z is less than 1 to 2. Lies between modulus of z is strictly greater than 2. More condition ಕೊಟ್ಟನ್ರಿ. But function ನೋಡ್ರಿ once again using the partial fraction. ಆಗಲೇ ಫ್ಯಾಕ್ಟರ್ ಫಾರ್ಮ್ ನಾಗ ಇತ್ತು, ಡೈರೆಕ್ಟ್ ಮಾಡಿದ್ದು. ಬಟ್ ಇಲ್ಲಿ ಫ್ಯಾಕ್ಟರ್ ಇಲ್ಲ, ಫಸ್ಟ್ ಫ್ಯಾಕ್ಟರ್ ತಗೋಬೇಕು, ಆಮೇಲೆ ಪಾರ್ಷಿಯಲ್ ಫ್ರಾಕ್ಷನ್ ಮಾಡ್ಬೇಕು. ಈ ಡೈರೆಕ್ಟ್ ಹಚ್ಚಿದ್ರೆ ಪ್ರಾಬ್ಲಮ್ ಇಲ್ಲ. ರಫ್ಲಿ ನೀವು ಇಂದ ಪೇಜ್ ನಾಗ ರಫ್ಲಿ ಮಾಡಿ ಡೈರೆಕ್ಟ್ ಆಗಿ ಪಾರ್ಷಿಯಲ್ ಫ್ರಾಕ್ಷನ್ ಹಚ್ಚಿದ್ರು ಪ್ರಾಬ್ಲಮ್ ಇಲ್ಲ. ಓಕೆ, ಕನ್ಸಿಡರ್ f of z is equal to 1 divided by z square minus 3z plus 2. ಓಕೆ, ಫ್ಯಾಕ್ಟರ್ ಏನ್ ಬರ್ತಾವ್ರಿ? ಎಡಿಷನ್ ಮಾಡಿದ್ರ -3 ಬರ್ಬೇಕು, ಮಲ್ಟಿಪ್ಲೈ ಮಾಡಿದ್ರೆ 2 ಬರ್ಬೇಕು. ಅಂದ್ರೆ ಫ್ಯಾಕ್ಟರ್ ಯಾವ ಬರ್ತಾವ? ಎನಿ ಒನ್? -2 -1. ಸೊ ದಟ್ ಈಸ್ z minus 1 z minus 2. ಹೌದ್ರಿ? ಡೈರೆಕ್ಟ್ ಹಚ್ತೀನಿ ನೋಡ್ರಿ ಪಾರ್ಷಿಯಲ್ ಫ್ರಾಕ್ಷನ್. ಟ್ರೈ ಮಾಡಿ. ಇದು ನೋಡ್ರಿ ಒಂದು ಹಿಂಟ್ ಹೇಳ್ತೀನಿ. ಇದು ನೋಡ್ರಿ ಮ್ಯಾಲ ಕಾನ್ಸ್ಟಂಟ್ ಅದ, z ಇಲ್ಲ. ಆ ಫಾರ್ಮ್ ನಾಗ ಫಸ್ಟ್ ಏನ್ ಮಾಡ್ಬೇಕು? 1 divided by z minus 1, ಓಕೆ, ಮೈನಸ್ 1 divided by z minus 2 ಮಾಡ್ಬೇಕ್ರಿ. ಇದನ್ ಮ್ಯಾಲ ನೋಡ್ರಿ z minus 1 ಮಾಡ್ರಿ, z minus 2, z minus 1, -1 -2 ಆಗುತ್ತಾ? ಅದಕ್ಕೆ ಇಲ್ಲಿ ಏನ್ ಮಾಡ್ಬಿಡ್ರಿ, ಗೆಟ್ 1 minus z ಇದ್ದು ಸಿಂಪ್ಲಿ ಪ್ಲಸ್ ಮಾಡ್ಬಿಡ್ರಿ. ಸಪೋಸ್ ಈಗ ರಫ್ಲಿ ಮಾಡ್ತೀನಿ ನೋಡ್ರಿ. ಇಲ್ಲ 1 divided by ಫಸ್ಟ್ 1 divided by z minus 1 ಕಾನ್ಸ್ಟೆಂಟ್ ಫಾರ್ಮ್ ನಾಗಿದ್ರ ಇವೆರಡು ಫ್ಯಾಕ್ಟರ್ ಸಪರೇಟ್ ತೋರಿ. ನನಗೆ ಬೇಕಾದ್ರೆ ಈಗ ಮೇಲೆ 1 ಬರ್ಬೇಕು. ಹೌದಾ? 1 ಬರ್ಬೇಕಾದ್ರೆ ಏನ್ ಮಾಡ್ಬೇಕು? z minus 1 ಅಂದ್ರೆ ಏನಾಗುತ್ತ್ರಿ? 2z minus 3 ಆಗುತ್ತ. ಹೌದಾ? ಇದನ್ನೇ ನಾನು ಮೈನಸ್ ಮಾಡಿದಂದ್ರ z minus 2 ಆಗುತ್ತಿಲ್ಲೇ ಮಲ್ಟಿಪ್ಲೈ. ಓಕೆ, ಇಲ್ಲೇ -z plus 1 ಆಗುತ್ತ್ರಿ. ಗೆಟ್ 1 ಬಂತು. ಇಲ್ಲ ಅಂದ್ರೆ ಇದನ್ನ ಮೈನಸ್ ಮಾಡ್ರಿ, ಇದನ್ನ ಪ್ಲಸ್ ಮಾಡ್ರಿ. ಫ್ರಾಕ್ಷನ್ ಇಲ್ಲಾಂದ್ರೆ ನೀವು ಪಾರ್ಷಿಯಲ್ ಫ್ರಾಕ್ಷನ್ ಮಾಡ್ತಿದ್ರ ಮಾಡ್ರಿ. ನಾ ಡೈರೆಕ್ಟ್ ಹಚ್ತೀನಿ. ಬಟ್ ಯು ಗೆಟ್ 1 divided by z minus 2 minus 1 divided by z minus 1. ಓಕೆ, ಇಲ್ಲ ಸಪರೇಟ್ ಮಾಡ್ರಿ. z minus 1 minus z minus 2. ಪಾರ್ಷಿಯಲ್ ಫ್ರಾಕ್ಷನ್ ನೀವು ಟ್ರೈ ಮಾಡ್ತೀರಿ ಮಾಡ್ರಿ. a by z minus 1, b by z minus 2 ಮಾಡ್ಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ f of z ಬಂತು. ನೆಕ್ಸ್ಟ್ ಇವಾಗ ಕಂಡೀಷನ್, ಫಸ್ಟ್ ಕಂಡೀಷನ್ ಏನದ? ದಿಸ್ ಲೈಸ್ ಬಿಟ್ವೀನ್ 0 to 1. ಈ ಫಾರ್ಮ್ ನಾಗ ಕೊಟ್ಟನಂದ್ರ ಪ್ರಾಬ್ಲಮ್ ಇಲ್ಲ. ಆಲ್ರೆಡಿ z is less than ಅಂದಿದ್ದಾನ. ಏನು ಎಕ್ಸ್ಪೆನ್ಷನ್ ಫಸ್ಟ್ ಒಂದು ಪ್ರಾಬ್ಲಮ್ ಇಲ್ಲ. ಕಾಮನ್ ನೋಡ್ರಿ, f of z equal to ಫಸ್ಟ್ ಟರ್ಮ್ ಏನ್ ಬರ್ಬೇಕು? ನನಗ 1 ಬರ್ಬೇಕು. ಆಲ್ರೆಡಿ z ಲೆಸ್ ದನ್ 1 ಅಂದನ. ಅಂದ್ರೆ z ಕಾಮನ್ ತೆಗೋ ನೆಸೆಸರಿ ಇಲ್ಲ. ನನಗ ಕಾಮನ್ ತೆಗಿಬೇಕಾದದ್ದು ಯಾವುದು? 2 ಕಾಮನ್ ತೆಗಿರಿ. 2 ಕಾಮನ್ ತೆಗೆದ್ರೆ ಏನ್ ಬಂತು? ಗೆಟ್ z by 2 minus 1. ಓಕೆ, ನೆಕ್ಸ್ಟ್ ಮೈನಸ್ ಇಲ್ಲಿ ನೀಡಿಲ್ಲ, ಆಲ್ರೆಡಿ 1 ಅದ. ಇಲ್ಲಿ ಲೆಸ್ ದನ್ 1 ಅಂದ್ರೆ ಫಸ್ಟ್ 1 ಬರ್ಬೇಕು. ಅದಕ್ಕೆ ಇಲ್ಲಿ ಮೈನಸ್ ಕಾಮನ್ ತೆಗಿರಿ. ಗೆಟ್ ಪ್ಲಸ್
1 minus z. ಓಕೆ, ಇಲ್ಲಿನ 1 ಬರಬೇಕು. 1 ಮೈನಸ್ ಕಾಮನ್ ತೆಗಿರಲಿ ಅಂದ್ರೆ ಏನ್ ಬಂತು, -1/2 ಅಂದ್ರ ಗೆಟ್ 1 minus z/2 raised to -1 ಪ್ಲಸ್ ಇಲ್ಲಿ 1 minus z raised to -1. ಓಕೆ, ಮತ್ತೊಮ್ಮೆ ಹೇಳ್ತೀನಿ ನೋಡ್ರಲೆ, z is less than 1 ಅದ. ನನಗೆ ಎರಡು ಟರ್ಮ್ ಅದಾವ, -1. z is less ನೋಡ್ರಿ, ಆಲ್ರೆಡಿ 1 ಅದ, z ಲೆಸ್ ದೆನ್ ಅದ, ಇದು ಪ್ರಾಬ್ಲಮ್ ಇಲ್ಲ. ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮಾಡೋದು. ಸೆಕೆಂಡ್ ಒನ್ ಆಯ್ತು, ಫಸ್ಟ್ ಒನ್ ನೋಡಮ್ರಿ. ಫಸ್ಟ್ ಒನ್ ನಾಗ ನನಗೆ ಏನ್ ಬೇಕು, 1 ಬೇಕು, ಮಸ್ಟ್ ಅಂಡ್ ಶುಡ್. ಕಾಮನ್ z ಅನ್ನ ತೆಗಿಬಹುದು ಅಥವಾ 2 ಅನ್ನ ತೆಗಿಬಹುದು. ಪಾಸಿಬಲ್, ಎರಡು ಪಾಸಿಬಲ್ ಅದ. ಒಂದು z ಅನ್ನ ತೆಗಿಬಹುದು ಅಥವಾ 2 ಅನ್ನ ಕಾಮನ್ ತೆಗಿಬಹುದು. ನನಗೆ 1 ಬರ್ಬೇಕಾದ್ರೆ. ಈಗ ಸಪೋಸ್ z ಕಾಮನ್ ತೆಗೆದ್ರೆ ಏನಾಗ್ಬಿಡ್ತು, 2/z ಆಗ್ಬಿಡ್ತೈತ್ರಿ. 2/z ಅಂದ್ರೆ ಏನಾಗ್ಬಿಡ್ತೈತ್ರಿ, 2 ಇಸ್ ದ ಬಿಗ್ಗೆಸ್ಟ್ ಆಗ್ಬಿಡ್ತೈತಿ. ಹೌದಾ, ಪಾಸಿಬಲ್ ಇಲ್ಲ. ನಾನು ಮಸ್ಟ್ ಅಂಡ್ ಶುಡ್ ಫಸ್ಟ್ ಟರ್ಮ್ ಏನು 1 ಆಗ್ಬೇಕು, ಸೆಕೆಂಡ್ ಟರ್ಮ್ ಲೆಸ್ ದೆನ್ 1 ಆಗ್ಬೇಕು. ಅದಕ್ಕೆ ಕಾಮನ್ ಏನ್ ತೆಗಿತೀನಿ, z ಕಾಮನ್ ತೆಗಿತೀನಿ. z ಕಾಮನ್ ತೆಗೆದ್ರೆ ಏನ್ ಬಂತ್ರಿ ನಮಗ, ಸಾರಿ 2 ಕಾಮನ್ ತೆಗಿತೀನಿ. 2 ಕಾಮನ್ ತೆಗೆದ್ರೆ ಉಳಿತ z/2 -1 ಬಂದ್ಬಿಡ್ತು. ಆಲ್ರೆಡಿ z ಲೆಸ್ ದೆನ್ ಅದ, ಲೆಸ್ ದೆನ್ ಮಾಡಿದ್ರೆ ಒನ್ಸ್ ಅಗೇನ್ ಲೆಸ್ ದೆನ್ ಆಗುತ್ತ. ಓಕೆ, ಇದು ಬಹಳ ಇಂಪಾರ್ಟೆಂಟ್ ರೀ. ನೀವು ಸಡನ್ಲಿ ಮತ್ತೆ z ಕಾಮನ್ ತೆಗೆದ್ರ ಕಾಂಪ್ಲಿಕೇಟ್ ಆಗುತ್ತ. ಕಂಡೀಷನ್ ಏನಿರ್ತಿರ್ತಲ್ಲ ಆ ಕಾಮನ್ ಫ್ಯಾಕ್ಟರ್ ತೆಗಿಬೇಕಿಲ್ಲ. ಯಾರಿಗ ಡೌಟ್ ಇದ್ರೆ ನಾಳೆ ಕಾಲೇಜ್ ಬರ್ತೀನಿ, ಡೈರೆಕ್ಟ್ ಆಗಿ ಕೇಳ್ರಲ್ಲಿ. ಓಕೆ, ಇವಾಗ ಬೈನಾಮಿಯಲ್ ಎಕ್ಸ್ಪೆನ್ಷನ್ ಮಾಡ್ರಿ. -1/2 ಮೈನಸ್ ಮೈನಸ್ ಅದಾವ, ಸಿರೀಸ್ ಎಲ್ಲಾ ಪಾಸಿಟಿವ್ ಬರ್ತಾವ. ಅಂದ್ರೆ ಏನ್ ಬರ್ತಿಲ್ಲಿ ಎಕ್ಸ್ಪೆನ್ಷನ್ 1 + z/2, z²/2², z³ 2³ ಸಾನ್. ಇದು ಮೈನಸ್ ಮೈನಸ್ ಪ್ಲಸ್ ಅದ, ದಟ್ ಈಸ್ 1 + z + z² + z³ + ಸಾನ್. ಓಕೆ, ಇವಾಗ ನೋಡ್ರಿ ಸಮೇಷನ್ ಫಾರ್ಮ್ ನೇ ಬರೀರಿ. ಸಮೇಷನ್ z⁻n 2⁻n n is in form 0 to infinity. Okay, plus summation z⁻n n is in form 0 to infinity. ಇವಾಗ ಇದು ಲಾರೆನ್ಸ್ ಆಗುತ್ತೋ ಟೇಲರ್ ಸೀರೀಸ್ ಆಗುತ್ತೋ, ಎನಿವನ್ ಯಾರು ಹೇಳ್ತೀರಿ? ಟೇಲರ್ ಸೀರೀಸ್. ಟೇಲರ್ ಸೀರೀಸ್. ಇಲ್ಲಿ ನೋಡ್ರಿ, ಇಲ್ಲಿ z ಪಾಸಿಟಿವ್ ಅದ, ಡಿನಾಮಿನೇಟರ್ ನಾಗ ಯಾವು ಇಲ್ಲ z. ಹೌದಾ, ಇವಾಗ ಕಾಮನ್ ತೆಗಿರಿ, z⁻n ಇಲ್ಲ ಆಸ್ ಇಟ್ ಇಸ್ ಇರ್ತೀರಿ, ಪ್ರಾಬ್ಲಮ್ ಇಲ್ಲ. ನಿಮ್ ಟೈಮ್ ಇತ್ತು ಕಾಮನ್ ತೆಗಿರಿ, ಇಲ್ಲ ಟೈಮ್ ಇದ್ದಿಲ್ರಿ ನಮಗ ಟೈಮ್ ಸಾಲಿಲ್ಲ, ಡೈರೆಕ್ಟ್ ಆಗಿ ಬರಿ ವಿಚ್ ಇಸ್ ದ ಟೇಲರ್ ಸೀರೀಸ್ ಅಂತ. ಓಕೆ, ಯಾಕಂದ್ರೆ ಕಾಮನ್ ತೆಗೆಮು ಗೆಟ ಫಸ್ಟ್ ಇದನ್ನ ತಗೊಂಡ್ಬಿಡ್ತೀನಿ. ಸಮೇಷನ್ ಪಾಸಿಟಿವ್ ಅದ, ಕಾಮನ್ ತೆಗೋರಿ. ಸಮೇಷನ್ n is from 0 to infinity. ರಿಮೈನಿಂಗ್ ಏನ್ ಇಲ್ಕ 1 ಇರ್ತೈತಿ. here -1/2n + 1 into z⁻n. So this is the an. ಈ ಫಾರ್ಮ್ ನಾಗ ಬರೀ ಇಲ್ಲ ಹಿಂಗೆ ಇರ್ತೀವಿ. ಸೊ ವಿಚ್ ಈಸ್ ಟೇಲರ್ಸ್ ಎಕ್ಸ್ಪಾನ್ಷನ್ ಆರ್ ಟೇಲರ್ ಸೀರೀಸ್. ಓಕೆ, ನಿಮ್ಗೆ ಗೊತ್ತಾಗ್ಲಿಕ್ಕಂದ್ರ z⁻n ಫಾರ್ಮ್ ನಾಗ ಇದ್ರ, ನ್ಯೂಮರೇಟರ್ ನಾಗ ಇದ್ರ ಅದು ಟೇಲರ್ ಸೀರೀಸ್ ಎರಡೂನ. ಮತ್ ಒಂದು z⁻n ಇತ್ತು, ಒಂದು 1/z⁻n ಇತ್ತು ಅಂದ್ರೆ ಮಸ್ಟ್ ಅಂಡ್ ಶುಡ್ ಲಾರೆನ್ಸ್ ಆಗುತ್ತೆ. ಓಕೆ, 1/z ಫಾರ್ಮ್ ನೇ ಬಂತಂದ್ರೆ ಮಸ್ಟ್ ಅಂಡ್ ಶುಡ್ ಲಾರೆನ್ಸ್ ಫಾರ್ಮ್. ಓಕೆ, ನೆಕ್ಸ್ಟ್ ಕಂಡೀಷನ್. ಇವಾಗ ಸೆಕೆಂಡ್ ಏನಂದಿದಾನ, z is lies between 1 to 2 ಅಂದಿದಾನ. ಹೌದಾ, ಇವಾಗ ನೋಡ್ರಿ ಸಪ್ರೇಟ್ ಮಾಡ್ಕೋರಿ. 1 is less than modulus of z, modulus of z is less than 2. ನನಗೇನು ಎರಡು ಲೆಸ್ ದೆನ್ 1 ಫಾರ್ಮ್ ನಾಗ ತರಬೇಕು. ಇದಂದ್ರೂ ಪ್ರಾಬ್ಲಮ್ ಇಲ್ಲ, 2 ನಿ ಕಡೆ ತಗೊಂಬಂದ್ಬಿಡ್ರಿ, ಗೆಟ್ ಲೆಸ್ ದೆನ್ 1. ಇಲ್ಲಿ ಪ್ರಾಬ್ಲಮ್ ಅದ, ಯಾಕಂದ್ರೆ ಇಲ್ಲಿ 1 is less than ಅಂದ್ರೆ ನನಗೆ ಬೇಕಾಗಿದ್ದೇನು RHS ನಾಗ ಬೇಕಾಗೈತಿ. ಓಕೆ, ಇದನ್ನ ರಿವರ್ಸ್ ಬರೆದ್ರೆ ಏನಾಗುತ್ತೆ, ಮಾಡ್ಯುಲಸ್ ಆಫ್ z is ಗ್ರೇಟರ್ ದೆನ್ 1 ಆಯ್ತು. ಈಗ 1 is less than ಇತ್ತು ಅಂದ್ರೆ ರೆಸಿಪ್ರೋ ಉಲ್ಟಾ ತೊಂದ್ರ ರಿಟರ್ನ್ ಆಗತ್ರಿ. ಬಟ್ ನನಗೆ ಇಲ್ಲಿ ಲೆಸ್ ದೆನ್ ಬೇಕಾಗೈತಿ, ರೆಸಿಪ್ರೋಕಲ್ ತೋರಿ. ಇಟ್ಸ್ 1/, ಮಾಡ್ಯುಲಸ್ ಆಫ್ z is less than 1. ಒಂದು 1/z ಫಾರ್ಮ್ ನೇ ಬರ್ಬೇಕು,
ಇನ್ನೊಂದು z/2 ಫಾರ್ಮ್ ನಾಗ ಬರ್ಬೇಕು. ಹೌದಾ? ಫಂಕ್ಷನ್ ನೋಡ್ರಿ ನಮ್ದು ಏನದ ಕೊಟ್ಟಿರೋದು 1/z-2 ಮೈನಸ್ 1/z-1. ಹೌದಾ? ಈಗ ನೋಡ್ರಿ z/2 ಬೇಕು. ಇದು z/2 ಬೇಕಾದ್ರೆ ಕಾಮನ್ ಏನ್ ತೆಗಿಬೇಕು? ಇಲ್ಲೇ 2 ಕಾಮನ್ ತೆಗಿಬೇಕು. ಮುಗೀತಾ? z/2 -1 ಮೈನಸ್ ಇಲ್ಲಿ ಈ ಫ್ಯಾಕ್ಟರ್ನಾಗ ಏನ್ ಬೇಕು? 1/z ಫಾರ್ಮ್ ನೇ ಬೇಕು. ಅಂದ್ರೆ ಕಾಮನ್ ಏನ್ ತೆಗಿಬೇಕ್ರಿ? z ಕಾಮನ್ ತೆಗಿಬೇಕು. ಗೆಟ್ 1 ಮೈನಸ್ 1/z. ಇವಾಗ ಅಂದ್ರೆ z/2 ಬಂತು, 1/z ಬಂತು. ನೆಕ್ಸ್ಟ್ ಏನ್ ಮಾಡ್ಬೇಕು? ಬೈನಾಮಿಯಲ್ ಎಕ್ಸ್ಪೆನ್ಷನ್ ಮಾಡ್ಬೇಕು. ಫಸ್ಟ್ ಟರ್ಮ್ 1 ಇರ್ಬೇಕು. ಇದಂತ ಆಲ್ರೆಡಿ 1 ಅದ, ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲೇನೋ 1 ಆಗ್ಬೇಕಾದ್ರೆ ಮೈನಸ್ ಕಾಮನ್ ತೆಗಿರಿ. ಗೆಟ್ ಮೈನಸ್ 1/2 ಗೆಟ್ 1 ಮೈನಸ್ z/2 ರೆಸ್ಟ್ -1. ಹಿಯರ್ ಪ್ರಾಬ್ಲಮ್ ಇಲ್ಲ, ಇದು ಆಲ್ರೆಡಿ 1 ಅದ, ಇದು ಲೆಸ್ ದನ್ 1 ಅದ. ಓಕೆ, 1/z 1 ಮೈನಸ್ 1/z ರೆಸ್ಟ್ -1. ಓಕೆ, ಸೀರೀಸ್ ಎಕ್ಸ್ಪ್ಯಾಂಡ್ ಮಾಡ್ರಿ. ಏನ್ ಬಂತು? -1 ಇದು 2 ನ ಎಕ್ಸ್ಪ್ಯಾಂಡ್ ಮಾಡ್ರಿ. ಏನಾಗುತ್ತಾ? 1 ಪ್ಲಸ್ z/2 ಪ್ಲಸ್ z²/2 ಸ್ಕ್ವೇರ್ ಪ್ಲಸ್ z³ 2³ ಪ್ಲಸ್ ಆನ್. ಇಲ್ಲೇ 1/z ಎಕ್ಸ್ಪಾನ್ಷನ್ ಮಾಡೋದನ್ನ 1 ಪ್ಲಸ್ 1/z 1/z² 1/z³ ಪ್ಲಸ್ ಆನ್. ಇಲ್ಲೇ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ. ಇಲ್ಲಿ ಒಂದು z ರೆಸ್ಟ್ ಏನ್ ಬರುತ್ತೆ, ಇನ್ನೊಂದು 1/z ಅಂದ್ರೆ ಮಸ್ಟ್ ಅಂಡ್ ಶುಡ್ ದಟ್ ಈಸ್ ಲಾರೆಂಟ್ ಸೀರೀಸ್ ಆಗುತ್ತೆ. ಯಾಕಂದ್ರೆ ಇದು ರೆಸಿಪ್ರೋಕಲ್ ಬಂದ್ರೆ ಮೈನಸ್ ಫಾರ್ಮ್ ನೇ ಬರುತ್ತೆ ಪವರ್. ಓಕೆ, ಅಂದ್ರೆ ಸಮೇಶನ್ ಫಾರ್ಮ್ ನೇ ಬರೋದು ಏನಾಯ್ತು? -1/2 ಸಮೇಶನ್ z⁻n 2⁻n n is read from 0 to infinity minus 1/z summation 1/z⁻n where n is read from 0 to infinity. ಇವಾಗ ನೋಡ್ರಿ, ಒಂದು ನ್ಯೂಮರೇಟರ್ ನಾಗ ಅದ, ಇನ್ನೊಂದು ಡಿನಾಮಿನೇಟರ್. ಅಂದ್ರೆ ಒಂದು ಪಾಸಿಟಿವ್ ಅದ, ಇನ್ನೊಂದು ನೆಗೆಟಿವ್ ಅದ ಪವರ್. ಅಂದ್ರ ದಟ್ ಮಸ್ಟ್ ಬಿ ಲಾರೆನ್ಸ್ ಎಕ್ಸ್ಪಾನ್ಷನ್. ಮಸ್ಟ್ ಅಂಡ್ ಶುಡ್ ಎರಡು ಪಾಸಿಟಿವ್ ಬರ್ಬೇಕು. ಇಲ್ಲಿ ನೋಡ್ರಿ, ಫಸ್ಟ್ ಒನ್ ನಾಗ 2 ಪಾಸಿಟಿವ್ ಇದ್ದು ಅದು ಕಾಮನ್ ತೆಗದೆ. ಓಕೆ, ಇಲ್ಲಿ ಕಾಮನ್ ತೆಗೆದ್ರು ಒಂದ್ಸಗನೆ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಬಂದೇ ಬರುತ್ತೆ. ಸೊ ವಿಚ್ ಇಸ್ ಅ ಲಾರೆನ್ಸ್ ಎಕ್ಸ್ಪಾನ್ಷನ್. ಓಕೆ, ಈಗ ಥರ್ಡ್ ಒನ್ ಬರೋದ್ರಿ. ಥರ್ಡ್ ಒನ್ ಏನಿತ್ತು? ಮಾಡ್ಯುಲಸ್ ಆಫ್ z is greater than 2. ಥರ್ಡ್ ಒನ್ ಇಸ್ ಮಾಡ್ಯುಲಸ್ ಆಫ್ z is greater than 2. ಇಲ್ಲಿ ನೋಡ್ರಿ ಕಂಡೀಷನ್ ಒಂದೇ ಕೊಟ್ಟಿದಾನ, ಬಟ್ ನಾವ್ ಇಲ್ಲಿ 2 ಕಂಡಿಡಿಬೇಕು. ಯಾಕಂದ್ರೆ ಇರುವುದು 2 ಫ್ಯಾಕ್ಟರ್. ಓಕೆ, ಫಸ್ಟ್ ಏನ್ ಮಾಡ್ರಿ? 2 ನ ತಗೋರಿ. ಮಾಡ್ಯುಲಸ್ ಆಫ್ z /2 is greater than 1 ಆಯ್ತು. ಬಟ್ ನನಗೆ ಬೇಕಾದ್ರೆ ಲೆಸ್ ದನ್ 1. ಹೌದಾ? ಲೆಸ್ ದನ್ ಅಂದ್ರ ರೆಸಿಪ್ರೋಕಲ್ ಮಾಡ್ರಿ. z/2 ಇದ್ದು 2/z ಲೆಸ್ ದನ್ 1 ಆಯ್ತು. 1 ಫಾರ್ಮ್ ಸಿಕ್ತು 2/z. ನೆಕ್ಸ್ಟ್ 1/z ಇದ್ದು ಏನಾಗುತ್ತಾ? ಲೆಸ್ ದೆನ್ ಈ 2 ಈ ಕಡೆ ತಗೊಂಬರ್ರಿ 1/2. ಬಟ್ 1/2 ಅಂದ್ರೆ ಇಟ್ ಇಸ್ 0.5. ಇಟ್ ಇಸ್ ಲೆಸ್ ದೆನ್ 1 ಸೆಕೆಂಡ್ 1. ಓಕೆ, ಅಂದ್ರೆ 1 ಟರ್ಮ್ ಏನ್ ಬಂತು? 2/z is ಲೆಸ್ ದೆನ್ 1 ಆಯ್ತು. ಇನ್ನೊಂದು 1/z is ಲೆಸ್ ದೆನ್ 1 ಆಯ್ತು. ಗ್ರೇಟರ್ ದೆನ್ ಕೊಟ್ಟಾಗ ಒಂದೇ ಕಂಡೀಷನ್ ಕೊಡ್ತಾನ್ರಿ, ನೀವೇ 2 ಕಂಡು ಹಿಡ್ಕೋಬೇಕು. ಅವಾಗ ಏನ್ ಮಾಡ್ಬೇಕು? 2 ನ ಈ ಕಡೆ 2 ಇರ್ಬೋದು, 3 ಇರ್ಬೋದು, ಬೇಕಾದಿರ್ಬೋದು. ಓಕೆ, ಆ 2 ಕಾನ್ಸ್ಟೆಂಟ್ ಈ ಕಡೆ ತೋರಿ. ಗ್ರೇಟರ್ ದೆನ್ ಆಗುತ್ತಾ? ರೆಸಿಪ್ರೋಕಲ್ ತೋರಿ. ಲೆಸ್ ದೆನ್ ಆಗುತ್ತಾ? 1 ಕಂಡೀಷನ್ ಸಿಗುತ್ತಾ? ನೆಕ್ಸ್ಟ್ ಈ ಕಾನ್ಸ್ಟೆಂಟ್ ನ RHS ನಾಗ ತೋರಿ. ಇಟ್ಸ್ 1/z ಫಾರ್ಮ್ ನಾಗ ಇರುತ್ತಾ? ಓಕೆ, ಜನರಲಿ 1/2 is once again less than 1 ಆಗುತ್ತಾ? therefore direct this is also less than 1 ಆಯ್ತು. ಇವಾಗ ಫಂಕ್ಷನ್ ಹಾಕ್ರಿ. ಫಂಕ್ಷನ್ ಏನದ ನಮ್ದು? 1/z-2 minus 1/z-1. ಇಲ್ಲಿ ನೋಡ್ರಿ, ನನಗೆ ಇಲ್ಲಿ 2 ಇಲ್ಲದ, 2/z ಫಾರ್ಮ್ ನೇ ಬೇಕು. ಅಂದ್ರೆ ಇಲ್ಲಿ ಕಾಮನ್ ಏನ್ ತೆಗಿಬೇಕು? z ಕಾಮನ್ ತೆಗಿಬೇಕು. ಕಾಮನ್ ತೆಗಿದ್ ಹೆಂಗಂದ್ರ ಡಿನಾಮಿನೇಟರ್ ನ ಯಾವ ಟರ್ಮ್ ಇರುದಲ್ಲ ಅದನ್ನ ಕಾಮನ್ ತೆಗಿಬೇಕು. ಅದು ರೆಸಿಪ್ರೋಕಲ್ ಬರ್ತಿರ್ತದೆ. ಇಲ್ಲೇ z ಅದ, ಅಂದ್ರೆ z ಕಾಮನ್ ತೆಗಿಬೇಕು. ಓಕೆ, ಫಸ್ಟ್ ಟರ್ಮ್ ನ ಏನ್ ಕಾಮನ್ ತೆಗಿಬೇಕು? z. ರಿಮೈನಿಂಗ್ ಇಸ್ ವಾಟ್? 1 minus 2/z ಮೈನಸ್ ಇಲ್ಲಿನೂ z ಅದ, z ಕಾಮನ್ ತೆಗಿರಿ. ಗೆಟ್
1 minus 1 by z. ಆಲ್ರೆಡಿ ಎರಡು 1 1 ಸ್ಟಾರ್ಟಿಂಗ್ ಐತಿ, ಪ್ರಾಬ್ಲಮ್ ಇಲ್ಲ, ಮೈನಸ್ ಸೈನ್ ಕಾಮನ್ ತೆಗೆಯುದು. ಓಕೆ, ಡೈರೆಕ್ಟ್ ಹಚ್ಬಿಡ್ರಿ. ಏನ್ ಬಂತು? ಗೆಟ್ ಇಲ್ಲ 1 by z 1 by z ಕಾಮನ್ ತೆಗಿತಿರ್ತೀರಿ, ಪ್ರಾಬ್ಲಮ್ ಇಲ್ಲ. ಓಕೆ, ಇಲ್ಲ ಸಪ್ರೇಟ್ ಮಾಡ್ತೀರ ಸಪ್ರೇಟ್ ಮಾಡ್ಬಿಡಮ್ಮ. ನ್ಯೂ ಪೇಜ್ ತೊಗೊಂತೀನಿ ನೋಡ್ರಿ. ಗೆಟ್ 1 by z f of z is equal to get 1 by z just 1 minus 2 by z raised to minus 1 minus 1 by z 1 minus 1 by z raised to minus 1. Okay, the denominator is the numerator next. Okay, expand ಮಾಡಿರೋದನ್ನ ಏನಾಗುತ್ತಾ? get minus minus power ಅನ್ನದ 1 plus 2 by z plus 2 square z square plus 2 cube z cube plus on. Here minus 1 by z, expansion into 1 plus 1 by z, 1 by z square, 1 by z cube plus on. Okay, ಇವಾಗ ಸಮೇಷನ್ ಇದನ್ನು ಡೈರೆಕ್ಟ್ ಆಗಿ ಮಾಡ್ಬಿಟ್ರಿ. ಇಲ್ಲಿ 1 by z ಫಾರ್ಮ್ ನಾಗ ಬಂದದ, ಇಲ್ಲಿ 1 by z ಮಸ್ಟ್ ಅಂಡ್ ಶುಡ್ ದಟ್ ಇಸ್ ಅ ಲಾರೆನ್ಸ್ ಎಕ್ಸ್ಪಾನ್ಷನ್. ಓಕೆ, 1 by z ಸಮೇಷನ್ ಫಾರ್ಮ್ ನಾಗ ಬರೀಬೇಕು. ಏನಾಗುತ್ತಾ? 2 raised to n divided by z raised to n, where n is from 0 to infinity. Here minus 1 by z summation 1 by z raised to n, n is from 0 to infinity. ಇಲ್ಲ ಈ z ಒಳಗೆ ತೊಂತಿರ್ತವ್ರಿ. summation n is from 0 to infinity 2 raised to n divided by z raised to n plus 1 minus summation n is from 0 to infinity summation from n plus 1. So power are both are negative ada, therefore it's a Lorentz expansion. Okay, so this is the related example on Taylor series and Taylor's and Lorentz expansion. Okay, any doubt? ಎಕ್ಸಾಂಪಲ್ ಬಾಳ ವೆರೈಟಿ ಆಫ್ ಎಕ್ಸಾಂಪಲ್ ಕೇಳ್ಬೋದ್ರಿ. ಅವ್ರು ಫಂಕ್ಷನ್ ಬೇಕಾದ್ ಕೊಡ್ಬೋದು, ಬಟ್ ಕಂಡೀಷನ್ ಸಿಮಿಲರ್ ಇರ್ತಾವ, ಫಂಕ್ಷನ್ ಅಷ್ಟು ಚೇಂಜ್ ಇರುತ್ತಾ. ಇಲ್ಲಿ ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ಪಾರ್ಷಿಯಲ್ ಫ್ರಾಕ್ಷನ್ ಇದನ್ನ ಬೇಕಾದ್ರೆ ರಫ್ಲಿ ಮಾಡ್ಬೇಡ್ರಿ, ಡೈರೆಕ್ಟ್ ಹಚ್ರಿ, ಇಲ್ಲಿ ಪ್ರಾಬ್ಲಮ್ ಇಲ್ಲ. ಮತ್ ಇಲ್ಲೇ ನಾಲ್ಕೈದು ಸ್ಟೆಪ್ ಮಾಡ್ಕೊಂಡು ಕೂಡಕ್ ಹೋಗ್ಬೇಡ್ರಿ, ಡೈರೆಕ್ಟ್ ರಫ್ಲಿ ಮಾಡ್ರಿ. ಹಿಂದಿನ ಪೇಜ್ನಾಗ ಮಾಡಿ ಡೈರೆಕ್ಟ್ ಹಚ್ರಿ. ಇದು ಇಂಪಾರ್ಟೆಂಟ್, ಕಂಡೀಷನ್ ಏನ್ ಕೊಡ್ತಾನಲ್ಲ ಅದು ಇಂಪಾರ್ಟೆಂಟ್. ಓಕೆ, ಎನಿ ಡೌಟ್? ಬೇಕಾದ್ರೆ ಮತ್ ಬೇರೆ ಎಕ್ಸಾಂಪಲ್ ಆದ್ರೆ ನಾನು ಗ್ರೂಪಿಗೆ ಹಾಕಿರ್ತೀನಿ, ಸಾಲ್ವ್ ಇದ್ದಾವ ಹಾಕಿರ್ತೀನಿ, ಏನಾದ್ರು ಡೌಟ್ ಇದ್ರೆ ಕೇಳೋರಂತೆ. ಓಕೆ, ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಲ್ಲ? ಕಂಪಲ್ಸರಿ ಕೇಳ್ತಾನ್ರಿ ಎಕ್ಸಾಂಪಲ್ಸ್ ನ. ಎನಿ ಡೌಟ್ ಗಾಯ್ಸ್? ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾಳೆ 10:30 ಯಾರು ಕ್ಲಾಸ್ ಇಲ್ಲಲ್ಲ? ನಾಳೆ 10:00 ಯಾರೊಂದು ಕ್ಲಾಸ್ ಅದ ರೀ ನಾಳೆ 10:00? ಮ್ಯಾಮ್ 10:45 ಲ್ಯಾಬ್ ತೋತ್ ನಂದಾರಿ.